ಹೇ ನೀನು ಇಷ್ಟೊತ್ತಲ್ಲಿ ಈ ಕಾಡಲ್ಲಿ ಏನ್ ಮಾಡ್ತಾ ಇದೀಯಾ ಒಬ್ಳೆ? ಕಳ್ದೋಗ್ಬಿಟ್ಟಿದ್ಯಾ ಹೇಗೆ? ಯಾರಿಗೋಸ್ಕರನೋ ಕಾಯ್ತಾ ಇದ್ದೀನಿ. ಅರ್ಥ ಆಯ್ತು, ಅರ್ಥ ಆಯ್ತು. ಅಂದ್ರೆ ಯಾರೋ ನಿನ್ನ ಇಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಕತ್ಲಲ್ಲಿ ದಟ್ಟವಾದ ಕಾಡಲ್ಲಿ ನೀನೊಬ್ಳೆ ಇರ್ತೀಯಾ? ಮತ್ತೆ ಯಾವ್ದಾದ್ರು ಪ್ರಾಣಿ ಬಂದು ನಿನ್ನ ಎತ್ಕೊಂಡು ಹೋಗ್ಬೋದು. ಬೆಳಗ್ಗೆವರೆಗೂ ನೀನು ನನ್ನ ಜೊತೆಗೆ ಬಾ. ಮತ್ತೆ ಮಳೆ ಕೂಡ ಬರೋ ಆಗಿದೆ. ನಡಿ. ಹಾ, ಬಾ. ಬಾ ಹೋಗೋಣ. ಹಂಗೆ ಹಿಂಗೆ ಆ ಕಡೆ ನೋಡ್ಕೋಬೇಕು. ರೆಡಿ ಬೇಡ. ಕುತ್ಕೋ ಕುತ್ಕೋ, ಇಲ್ಲಿ ಪಕ್ಕದಲ್ಲಿ ಕುತ್ಕೋ. ನನ್ನ ಜೊತೆಗೆ ಬಾ.
ಜೈ ಮಹಾಕಾಳ್. ಮಗು, ನಿಮ್ಮ ಮನೆ ಎಲ್ಲಿರೋದು? ಆ ಕಡೆ. ಬರ್ತೀಯ ನನ್ನ ಜೊತೆಗೆ? ತುಂಬ ಆಟ ಆಡೋದು ಕೊಡಿಸ್ತೀನಿ ನಿನಗೆ, ಸ್ವೀಟ್ಸು ಕೊಡಿಸ್ತೀನಿ. ನಿನಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಹಾಂ? ಜೈ ಮಹಾಕಾಳ್. ತಗೋ ಮಗು, ತಗೋ ಮಗು, ಸ್ವೀಟ್ಸ್ ತಗೋ. ಮಹಾಕಾಳ್ ಪ್ರಸಾದ ಇದು. ತಿನ್ನು ಮಗು, ತಿನ್ನು, ಭಯ ಪಡಬೇಡ. ತಗೋ ಮಗು. ಏನು ಯೋಚನೆ ಮಾಡ್ತಿದ್ಯಾ? ತಗೋ, ಪ್ರಸಾದ ಇದು. ತಗೋ, ಯೋಚನೆ ಮಾಡಬೇಡ, ತಿನ್ನು ತಿನ್ನು. ಇದು ಮಹಾಕಾಳ್ ಪ್ರಸಾದ. ತಿನ್ನು ತಿನ್ನು. ಜೈ ಮಹಾಕಾಳ್. ಇವಾಗ ಬಾ ನನ್ನ ಜೊತೆಗೆ, ಬಾ ಮಗು. ನಮೋ ಪಿಸಾಚಿನಿ ಸಟ್ ಸ್ವಾಹ. ಓಂ ಸನ್ ಪಿಸಾಚಿಯೇ ಸ್ವಾಹ. ನಮೋ ನಯಾ ಫಟ್ ಪಿಸಾಚ ಸಿದ್ಧಾಯ ಸ್ವಾಹ. ಓಂ ನಮೋ ಶಬ್ದಾಯ ಭೀತಾಯ ಸ್ವಾಹ. ಜೈ ಮಹಾಕಾಲ್. ಜೈ ಮಹಾಕಾಲ್. ಜೈ ಮಹಾಕಾಲ್. ಜೈ ಮಹಾಕಾಲ್. ಜೈ ಮಹಾಕಾಳ್. ಜೈ ಮಹಾಕಾಳ್. ಜೈ ಮಹಾಕಾಳ್. ಓಂ ಸಟ್ ಪಿಸಾಚಿಯೇ ಸ್ವಾಹ. ಪಿಸಾಚ ಸಿದ್ ಆಯ ಸಟ್ ಸ್ವಾಹ. ಓಂ ಭೂಂ ಫಯಂ ಪಿಸಾಚ ಸಿದ್ಧಾಯ ನಮಃ ಕಿರೀಟಿ ಸ್ವಾಹಾಯ. ದೇವಿ ಪ್ರಸನ್ನಲಾಗು. ಈ ಹುಡುಗಿ ದೇಹದಿಂದ ನಿನಗೆ ತ್ಯಾಗ ಮಾಡಿ ನಿನಗೆ ಖುಷಿ ಪಡಿಸ್ತೀನಿ. ಜೈ ಮಹಾಕಾಳ್. ಜೈ ಮಹಾಕಾಳ್. ಜೈ ಮಹಾಕಾಳ್. ಗೊತ್ತಾಗ್ತಿಲ್ವಲ್ಲ ಇವತ್ತು ಮಳೆ ಯಾಕೆ ಬರ್ತಾ ಇದೆ ಅಂತ. ಮಳೆ ನಿಲ್ಲ ತರ ಕಾಣ್ತಿಲ್ವಲ್ಲ ಇವತ್ತು. ಸಾವಿತ್ರಿ, ಅರೆ ಓ ಸಾವಿತ್ರಿ, ಎಲ್ಲಿ ಹೋಗಿದ್ಯಾ? ಟೀ ಮಾಡ್ಕೊಡ್ ನನಗೆ, ಆಚೆ ಹೋಗ್ಬೇಕು ನಾನು.
ಅಯ್ಯೋ ನೀನ್ ಕಿರ್ಚಾಡ್ಬೇಡ. ಈ ಮನುಷ್ಯ ಅಂತೂ ನನ್ಗೆ ಹುಚ್ಚಿ ಮಾಡ್ಬಿಡ್ತಾನೆ. ಬೆಳಗ್ಗೆಯಿಂದ ಟೀ ಟೀ. ಇದೇನ್ ಟೀ ಅಂಗಡಿ ಅನ್ಕೊಂಡಿದ್ಯಾ? ಸ್ವಲ್ಪ ಇರು, ಒಂಚೂರು ಕಾದ್ರೆ ಏನಾಗಲ್ಲ. ಇಡೀ ದಿನ ಟೀ ಟೀ. ಏಯ್ ನೀನು ನೆನ್ನೆ ನೈಟ್ ಇಲ್ಲಿ ಬಿಜ್ವಾ ಜೊತೆ ಎಲ್ಲ ಸತ್ಯ ಹೇಳು, ಇಲ್ಲಾಂದ್ರೆ ನಿನ್ನ ಲಾಕಪ್ಪಲ್ಲಿ ಹಾಕ್ಬೇಕಾಗುತ್ತೆ. ನಮ್ಮನ್ ಬಿಟ್ಬಿಡಿ ಸರ್, ನನಗೇನು ಗೊತ್ತಿಲ್ಲ. ಅಣ್ಣ ಮತ್ತೆ ನಾನು ಪ್ರತಿದಿನ ಎಣ್ಣೆ ಕುಡಿತಿದ್ವಿ ಅಷ್ಟೇ. ಆಮೇಲೆ ಆ ನದಿ ರಸ್ತೆಯಲ್ಲಿ ವಾಪಸ್ ಹೋಗ್ತಾ ಇದ್ವಿ. ಅರೆ ಅಣ್ಣ, ಇವತ್ತು ಸ್ವಲ್ಪ ನಶೆ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ನಶೆ ನಿಮ್ಗೂ ಏರಿದೆ. ನೀವಿವತ್ತು ಈ ಕಡೆಯಿಂದ ಯಾಕೆ ಹೋಗ್ತಾ ಇದ್ರಿ? ಪ್ರತಿದಿನ ಆ ಕಡೆ ತನ ಹೋಗೋದು. ನೀನ್ ಯಾಕೆ ತಲೆ ಅಟ್ಟೆ ಮಾತಾಡ್ತಿದ್ಯಾ? ನನಗೆ ನಶೆ ಜಾಸ್ತಿ ಆಗಿದ್ಯಾ? ನನಗೆ ಮಗಳೇ, ನಿನಗೆ ನಶೆ ಜಾಸ್ತಿ ಆಗಿರೋದು, ನಿನಗೆ ಜಾಸ್ತಿ ಆಗಿರೋದು. ಮತ್ತೆ ಈ ದಾರಿ ತುಂಬಾನೇ ಹತ್ರ. ಏನ್ ಹೇಳು? ತುಂಬಾ ಹತ್ರ. 5 ನಿಮಿಷಕ್ಕೆ ಮನೆಗೆ ಹೋಗ್ಬಿಡ್ತೀವಿ. ನೀನೋಗು. ನೀನ್ ಪ್ರತಿದಿನ ಈ ರಸ್ತೆಲ್ ತನ ಹೋಗ್ತಾ ಇದ್ದಿದ್ದು, ಇವತ್ತು ಜಂಗಲ್ ಕಡೆಯಿಂದ ಯಾಕೆ ಹೋಗ್ತಾ ಇರೋದು? ಅಯ್ಯೋ, ನಿನ್ನ ಈಗಷ್ಟೇ ಹೇಳಿದ್ದಲ್ಲೋ, ಇದು ಶಾರ್ಟ್ ಕಟ್. ಏನಿಲ್ಲ, ಈ ಕಡೆ ನನಗೆ ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಅಂದರೆ ನಿನಗೆ ಆಮೇಲೆ ಹೇಳ್ತೀನಿ. ಹೋಗು, ಜಾಸ್ತಿ ಯೋಚನೆ ಮಾಡ್ಬಿಡ. ಹೋಗು, ಇಲ್ಲ ಸೈಕಲ್ ಕೊಡು ನನಗೆ. ಇದು ನನ್ ಸೈಕಲ್. ನಿನ್ ಸೈಕಲ್ ಆ ಕಡೆ ಇದೆಯಲ್ಲ. ಸರಿ, ನೀನು ಹೋಗು, ಕಳಿಸ್ಕೊ. ಹಾ, ನನಗೆ ನಿನ್ನ ಆಟಗಳೆಲ್ಲ ಗೊತ್ತಾಗೋಯ್ತು. ನಿನ್ ಕೆಲ್ಸ ಅಂದ್ರೆ ಯಾವ್ದೋ ಚಮೇಲಿ ಜೊತೆ ರಂಗಿನ ಆಟ ಆಡೋದು ತಾನೆ. ನಡಿ, ನಾನು ಒಂಟಿಯಾಗಿದ್ದೀನಿ. ಹಿಂದೆನೂ ಒಂಟಿಯಾಗೇ ಇದ್ದೆ, ಮುಂದೆನೂ ಒಂಟಿಯಾಗೇ ಇರ್ತೀನಿ. ದೀನಾನಾಥ್ ಸರ್, ಇಲ್ಲಿ ನೋಡು. ಹೇಳಿ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೋ. ಆಯ್ತು ಸರ್. ಮತ್ ನೀವೇ ಹೇಳಿ, ಬೇರೆ ಏನಾದ್ರು ಗೊತ್ತಾ ಬಿಜ್ವಾ ಬಗ್ಗೆ? ಹೇಳಿ, ಏನಾದ್ರು ಗೊತ್ತಿದ್ರೆ ನಿಮ್ಗೆ. ಇಲ್ಲ ಸರ್, ನನ್ಗೇನು ಗೊತ್ತಿಲ್ಲ ಸರ್. ನನ್ಗನ್ಸುತ್ತೆ ಯಾವ್ದೋ ಕಾಡ್ ಪ್ರಾಣಿನೇ ಇದನ್ ಮಾಡಿರ್ಬೇಕು. ಒಂದ್ಸಲ ಗಮನ ಕೊಟ್ಟು ನೋಡಿ, ಕತ್ತನ್ ಕೆಳಗಡೆ ಯಾವ ರೀತಿ ಮಾರ್ಕ್ ಮಾಡಿದೆ. ಕೊಲೆ ಯಾರಾದ್ರೂ ಮಾಡಿರ್ಲಿ, ಮನುಷ್ಯನೋ ಮೃಗಾನೋ, ಕೊಲೆಗಾರ ಯಾರು ಅಂತ ಸಿಗಾಕೋತಾನೆ. ನಾವೆಲ್ಲ ಕಡೆ ವಿಚಾರಿಸ್ತೀವಿ. ಕೊಲೆಗಾರ ತುಂಬಾ ಹುಷಾರಾಗಿದ್ದಾನೆ. ಏನೇ ಆಗಿರ್ಲಿ, ಯಾವುದೇ ರೀತಿ ಸುಳುವು ಬಿಟ್ಟೋಗಿಲ್ಲ. ರಾಮ್ ರಾಮ್ ಸತ್ಯ ಹೇ, 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 ರಾಮ್ ರಾಮ್ ಸತ್ಯ ಹೇ. ಎಲ್ಲಿ ಹೋಗ್ತಾ ಇದೀಯ ನೀನು? ಕಜ ಕಾರಣ, ಎಲ್ಲಿಗೆ ಓಡೋಗ್ತಿದ್ಯಾ? ಪಂಡಿತ್ರನ್ನ ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ, ನೀವು ಸ್ಮಶಾನಕ್ಕೆ ಹೋಗಿ. ನಾವು ಸ್ಮಶಾನಕ್ಕೆ ಫಸ್ಟ್ ಹೋಗಿ ಏನ್ ಮಾಡೋದು? ಕಾಯ್ತಿರ್ಬೇಕಾ? ಪಂಡಿತ್ರನ್ನ ಕರ್ಕೊಂಬರ್ಬೇಕು, ಅಂತಿಮ ಕ್ರಿಯೆ ಮಾಡಿಸ್ಬೇಕು. ಇಲ್ಲ ಅಂದ್ರೆ ವಿಜಯ ಆತ್ಮ ಊರ್ಗೆಲ್ಲ ತೊಂದರೆ ಕೊಡುತ್ತೆ. ಓಹೋ. ಸರಿ ಕಜೋದಾರಣ್ಣ, ಹಾ ನೀನ್ ಹೋಗ್ತಿದ್ಯಲ್ಲ, ಎಣ್ಣೆ ಕೂಡ ತಗೊಂಡ್ ಬಾ. ತರ್ತೀನಿ, ನೀವು ಹೋಗಿರಿ, ನಾ ಅವ್ರ ಖಂಡಿತನ ಕರ್ಕೊಂಡ್ ಬರ್ತೀನಿ. ಸರಿ, ಬೇಗ ಬಾ ಆಯ್ತಾ? ನಡೀರಿ, ಎಲ್ರು ಬನ್ನಿ. ರಾಮ್ ರಾಮ್ ಸತ್ಯ ಹೇ, 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 ರಾಮ್ ರಾಮ್. ಅರೆ ಗಜೋದರ್, ಹಾ ಬನ್ನಿ. ಮತ್ತೆ ಹೇಳು, ಏನ್ ವಿಷಯ? ಪಂಡಿತ್ರೆ ನೀವು ಸ್ವಲ್ಪ ಸ್ಮಶಾನಕ್ಕೆ ಬರ್ಬೇಕಾಗತ್ತೆ. ಸ್ವಲ್ಪ ಬೇಗ ಬರ್ತೀರಾ?
ಯಾಕೆ? ಒಂದ್ ಸಾವಾಗಿದೆ, ಅದಕ್ಕೆ ಅಂತಿಮ ಸಂಸ್ಕಾರ ಮಾಡ್ಬೇಕಿತ್ತು. ನಿಮ್ ಊರಿನವ್ರದಾ? ಅದೊಂದು ದೊಡ್ಡ ಕತೆ ಇದೆ ಪಂಡಿತ್ರೆ, ನೀವು ಬನ್ನಿ ಫಸ್ಟ್. ಸರಿ ಬಾ. ಅರೆ ಸಾವಿತ್ರಿ, ನಾನು ಆಮೇಲೆ ಬಂದು ಟೀ ಕುಡಿತೀನಿ. ನಡಿ ಪಂಡಿತ್ರೆ. ಹೋಗೋಣ ಬಾ. ಅಯ್ಯೋ, ಈ ಮನುಷ್ಯ ಅಂತೂ ಬೆಳಗ್ಗೆಯಿಂದ ತೊಂದ್ರೆನೆ ಕೊಡ್ತಾವನೆ. ಕುಡಿಸ್ತೀನಿ ಬಾ ನಿಂಗ್ ಟೀ ಚೆನ್ನಾಗಿ. ರಾಮ್ ರಾಮ್ ಸತ್ಯ ಹೇ, 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 ರಾಮ್ ರಾಮ್ ಸತ್ಯ ಹೇ. ಬಾಡಿನ ಆ ಕಡೆ ಕರ್ಕೊಂಡು ಹೋಗಿ. ಹಾ ಹೋಗಿ 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 ಹಾ ಹೋಗಿ 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 ಇನ್ನು ಹೋಗಿ. ಹಾ ಅಲ್ಲೇ ಇಡು. ಹಾ ಮೆತ್ತಿಗೆ ಮೆತ್ತಿಗೆ ಹಾಗೆ ಆರಾಮಾಗಿ. ಹಾ ಎಲ್ಲ ಕುತ್ಕೊಳ್ಳಿ ಎಲ್ರು. ಸ್ವಲ್ಪ ಹೊತ್ತೆಲ್ಲ ಆರಾಮಾಗಿ ಕುತ್ಕೊಳ್ಳಿ. ಇನ್ನೂ ಎಷ್ಟೊತ್ತು ಕಾಯ್ಬೇಕೋ ಏನೋ ಅವ್ನು ಬರೋದಕ್ಕೆ. ಕಜೋದ ಅಣ್ಣ ಬಂದ್ಬಿಡ್ಲಿ, ಬಂದಾದ್ಮೇಲೆ ಎಲ್ಲ ನಡೆಯುತ್ತೆ. ಸಂತೋಷ್ ಅಣ್ಣ, ನನಗೂ ಒಂದು ಬಿಡಿ ಕೊಡಿ. ಯಾವಾಗ್ಲೂ ಕೇಳ್ತಾ ಇರ್ತೀಯ, ಯಾವಾಗಾದ್ರೂ ಖರೀದಿ ಮಾಡಿದ್ಯಾ ಇಲ್ವಾ? ಮಾನ್ಗೆಟ್ಟವು. ಸಂತೋಷ್ ಅಣ್ಣ, ಕೊಡಿ ಅಣ್ಣ, ಕೊಡಿ ಅಣ್ಣ ಬೀಡಿನ. ಸರಿ ಇರು, ಕೊಡ್ತೀನಿ. ಆ. ಇಲ್ಲಿ ತಗೋ. ಏ, ಹೇ, 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 ಹೇ. ಏ ಸಂತೋಷ್ ಅಣ್ಣ. ಏ. ಅರೆ ಪಂಡಿತ್ರೆ, ಗಂಗಾಪುರದ ಹತ್ರ ಒಂದು ಬಟಿಯಾ ಅಂತ ಜಾಗ ಇದೆ ಗೊತ್ತಲ್ಲ, ಅಲ್ಲಿದ್ದ ವಿಜಯ್ ಮಣ್ಣಿನ ವ್ಯಾಪಾರ ಮಾಡ್ಕೊಂಡು. ಅರೆ ಹೌದೌದು, ಆದ್ರೆ ಅವ್ನು ಹೇಗ್ ಸತ್ತ? ಗೊತ್ತಿಲ್ಲ, ಪೊಲೀಸವ್ರು ಹೇಳ್ತಿದ್ದಾರೆ ಯಾರೋ ಒಡೆದ್ ಬಿಸಾಕಿದ್ದಾರೆ ಅಂತ, ಆದ್ರೆ ಊರವ್ರು ಹೇಳ್ತಿದ್ದಾರೆ ಯಾವುದೋ ಪ್ರಾಣಿ ಮಾಡಿರೋ ಕೆಲಸ ಅಂತ. ಅವನ್ ಕತ್ ಮೇಲೆ ಮಾರ್ಕ್ ಇದೆ. ಕಾಡು ಪ್ರಾಣಿ? ಆದ್ರೆ ಸ್ವಲ್ಪ ದಿನಗಳಿಂದ ಅವನ ಜೊತೆ ಸ್ವಲ್ಪ ಜನ ಜಗಳ ಮಾಡ್ತಾ ಇದ್ರು. ಸ್ವಲ್ಪ ದಿನ ಹಾಸ್ಪಿಟಲ್ ಅಡ್ಮಿಟ್ ಕೂಡ ಆಗಿದ್ದ, ನೆನ್ಪಿದ್ಯಾ? ಹಾ ಜ್ಞಾಪಕ ಇದೆ, ಆದ್ರೆ ಅವ್ರಿಬ್ರು ಸೇರ್ಕೊಂಡು ಏನೇನೋ ಕೆಲಸ ಮಾಡ್ತಾ ಇದ್ರು. ಏ ಏ ಮತ್ತೆ ಗೋಪಿ, ಹಾ ಸಂತೋಷ್ ಅಣ್ಣ. ಅವನು ಕಿನ್ಯ ಇದ್ನಲ್ಲ, ಆ, ಬಿಜ್ವಾ ಜೊತೆಗೆ ಓಡಾಡ್ತಿದ್ದ, ಅವನು ಬಂದೇ ಇಲ್ವಾ? ಅವನಾ? ನೀವು ಟೀನು ಬಗ್ಗೆ ಮಾತಾಡ್ತಾ ಇದ್ದೀರಾ? ಅವನ ಹಿಂದೆ ಪೊಲೀಸ್ ಬಿದ್ದಿದ್ರು, ಅದಕ್ಕೆ ಓಡೋದ. ಹೌದಾ? ಅದಕ್ಕೆ ಅವ್ರ ಮಾವನ ಮನೇಲಿ ಹೋಗಿ ಬಚ್ಚಿಕೊಂಡು ಕುತ್ಕೊಂಡಿದ್ದಾನೆ. ಏದವ್ರ ಪೊಕ್ಕಳು ನನ್ನ ಮಗ. ಆ ಬಿಜುವಿಂದ ಓಡ್ತಾ ಇದ್ನಲ್ಲ, ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಅವನ್ ಲಾಭಕ್ಕೋಸ್ಕರ, ಗೊತ್ತಾಯ್ತಾ? ಅದಕ್ಕೆ ಹೊಡೋಗ್ಬಿಟ್ಟ. ಅಯ್ಯೋ ಪಾಪ, ಸತ್ ಹೋಗ್ಬಿಟ್ಟ, ಅದು ಕೂಡ ಕ್ರೂರವಾಗಿ. ಹೌದು, ಕ್ರಿಯೆಗಳಿಗೆ ದುಡ್ಡು ತಂದಿದ್ಯಾ? ಇಲ್ಲ ಮುಂಚಿನ ಥರ ನೀನು ಸಾಲದಲ್ಲಿ ಮುಗಿಸ್ಕೋತೀಯ? ಇಲ್ಲ ಪಂಡಿತ್ರೆ, ನಾವೆಲ್ಲರೂ ಸೇರ್ಕೊಂಡು ಬಂದೋಬಸ್ತ್ ಮಾಡಿದ್ದೀವಿ. ಅವನಿಗೆ ತುಂಬ ವಯಸ್ಸು ಕೂಡ ಆಗಿರಲಿಲ್ಲ. ಸರಿ ಬಾ. ಅರೆ ಇವ್ರು ಇನ್ನೆಷ್ಟೊತ್ತಿಗೆ ಬರ್ತಾರೆ? ನನ್ಗಂತೂ ಹೊಟ್ಟೆ ತುಂಬಾನೇ ಹಸಿತಾ ಇದೆ, ಗೊತ್ತಾಗ್ತಿಲ್ಲ. ಪುರೋಹಿತರನ್ನ ಕರ್ಕೊಂಬರಕ್ ಹೋಗಿದ್ದಾನೋ ಹಂಗೆ ಹೋಗಿದ್ದಾನೋ. ಬಾ ನೋಡ್ಕೊಂಡು ಬರೋಣ. ಸಂತೋಷಣ, ಒಂದು ಮಾತು ಕೇಳಲ್ಲ? ಏನು? ಕಚೋರಿ ಕೊಡಿಸ್ತೀರಾ? ಏಯ್ ಹೋಗ ನೀನ್ನ, ನಮ್ಮಪ್ಪನ ಮದ್ವೆಗ ಬಂದಿದ್ಯಾ? ಈ ಕಚೋರಿ ಬೇಕಂತೆ, ಬಾ. ಸಂತೋಷಣ, ಬೈಬೇಡ್ರಿ ಏಯ್, ಬರ. ಬಿಡಿ. ನಡೀರಿ. ನನಗನ್ಸುತ್ತೆ ಯಾವುದೋ ಕಾಡು ಪ್ರಾಣಿ ಕಚ್ಚಿದೆ ಅಂತ. ಆದ್ರೂ ಕೂಡ ತುಂಬಾ ಕ್ರೂರವಾಗಿ ಸತ್ತೋದ ಪಾಪ. ಕಾರ್ಯಗಳನ್ನ ನಾವು ಸರಿಯಾಗಿ ಮಾಡಲೇಬೇಕು ಗಜೋದರ್. ಸರಿ ಆಯ್ತು, ನೀವೆಲ್ಲ ಇಲ್ಲೇ ಕೂತ್ಕೊಳ್ಳಿ, ನಾನು ಬರ್ತೀನಿ. ಪಂಡಿತ್ರೆ, ಎಲ್ಲೋಗ್ತಾ ಇದ್ದೀರಾ?
ಬಾಡಿನ ನಾನು ಸುಡಕ್ ಸಾಧ್ಯನಾ? ಯಾರನ್ನಾದ್ರೂ ಹುಡುಕ್ಬೇಕು ತಾನೆ. ನನಗೆ ಗೊತ್ತಿಲ್ಲ ಎಲ್ಲಿ ಕುಡ್ಕೊಂಡ್ ಮಲ್ಗಿರ್ತಾರೋ. ಲಕ, ಅರೆಯೋ ಲಕ, ಎಷ್ಟಪ್ಪ ಹುಡುಕ್ಬೇಕು ನಿನ್ನ? ಎದ್ದೇಳು. ಎಷ್ಟು ಹುಡುಕಿದೀನಿ ಗೊತ್ತಾ ನಿನ್ನ? ಒಂದು ಬಾಡಿ ಬಂದಿದೆ, ನಾವು ಹೋಗ್ಬೇಕಲ್ಲಿಗೆ. ಲಾಕ, ಏ ಲಾಕ, ಹೇಳು ಹೇಳು. ಅಯ್ಯೋ ಹರಿ ಅಂಕಲ್, ಯಾವಾಗ ಬಂದ್ರಿ? ಏನು ಕೆಲಸ ಇರಲಿಲ್ವಲ್ಲ, ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ. ನಿನ್ ಕೆಲಸ ಅಂದ್ರೆ ಯಾರನ್ನಾದ್ರೂ ಸಾಯಿಸ್ಲೇಬೇಕಲ್ವಾ? ಬಾ, ನಿನ್ಗೋಸ್ಕರ ಅವರು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ. ಬಾ ಬಾ, ಬೇಗ ಬಾ. ಹಾಗಿದ್ರೆ ಈ ಹಣ ಎಲ್ಲಿಂದು? ನಮ್ಮೂರಿಂದ ಅಥವಾ ಬೇರೆ ಊರಿಂದ? ಗೊತ್ತಿಲ್ಲ ಹೇಗ್ ಸತ್ತ ಅಂತ. ಗಂಗಾಪುರದವನು ಬಹಳ ಕ್ರೂರವಾಗಿ ಸತ್ತೋಗಿದ್ದಾನೆ. ನೀನ್ ಬಾ, ಅವ್ರುಗಳು ನಿನಗೆ ಕಾಯ್ತಾ ಇದ್ದಾರೆ. ಅಯ್ಯೋ ಅಂಕಲ್, ಇವಾಗಿದು ಪೊಲೀಸ್ ಕೇಸ್ ಆಗೋಯ್ತಲ್ವಾ? ಹೌದು ಕಣಪ್ಪ, ಪೊಲೀಸ್ ಬಂದಿದ್ರು. ಪೊಲೀಸ್ ಕೇಸೋ ಮಿಲಿಟರಿ ಕೇಸೋ ನಿನಗೇನು? ನಿನ್ ಕೆಲ್ಸ ನೀನ್ ಮಾಡ್ತೀಯಾ, ನನ್ನ ಕೆಲ್ಸ ನಾನ್ ಮಾಡ್ತೀನಿ ಅಷ್ಟೇ. ಈಗ ನೀನು ಬಾ ನನ್ನ ಜೊತೆ. ಅರ್ಥ ಆಯ್ತು. ಮತ್ತೆ ಅಂಕಲ್, ನನ್ನ ಆ ಮಾತು ನೆನಪಿದೆಯಲ್ವಾ ನಿಮಗೆ? ಅಥವಾ ಹೆಣದ ವಿಷಯದಲ್ಲೆಲ್ಲ ಅದನ್ನು ಮರ್ತೋಗ್ಬಿಟ್ರಾ? ಅರೆ ಇಲ್ಲ ಕಣಪ್ಪ, ನೆನ್ಪಿದೆ. ನೆನಪಿದ್ಯಾ? ಏನ್ ನೆನಪಿದೆ ಹೇಳಿ ನೋಡೋಣ. ಅರೆ ಏನ್ ಹೇಳಿ, ನೀನೀಗ ಬಾ ನನ್ನ ಜೊತೆ. ನನಗೆ ಗೊತ್ತಿತ್ತು ನೀವು ಮರ್ತು ಹೋಗ್ತೀರಾ ಅಂತ. ಏನಂದ್ರೆ ನಾ ಎಲ್ರಿಗೂ ಮುಕ್ತಿ ಕೊಡ್ತೀನಿ, ಆದರೆ ಮುಕ್ತಿ ನಂಗೆ ಯಾರು ಕೊಡೋದು? ನೀವು ಹೇಳಿ. ಇದೇ ರೀತಿ ಒಬ್ಬಂಟಿಯಾಗೆ ಇದ್ಬಿಡ್ಲಾ ಜೀವನ ಪೂರ್ತಿ? ನೋಡಿ, ನೀವು ಎಷ್ಟೊಂದು ಜನರನ್ನ ಭೇಟಿ ಆಗ್ತಾನೆ ಇರ್ತೀರ ಅಲ್ವಾ? ನನ್ನ ಮದುವೆ ಬಗ್ಗೆನೂ ಮಾತಾಡ್ಬೋದಲ್ವಾ? ಮಾತಾಡಿ ಅಲ್ವಾ? ಯಾಕೆ ಗೊತ್ತಾ, ನನಗೆ ಜೀವನಕ್ಕೊಂದು ಉದ್ದೇಶ ಸಿಗುತ್ತೆ, ಜೀವನ ನಡ್ಸೋಕ್ಕೊಂದು ಉದ್ದೇಶ ಸಿಗುತ್ತೆ. ಹೌದೋ ಇಲ್ವೋ? ಇಲ್ಲಿ ಕೇಳಿಸ್ಕೊಳ್ಳಿ, ನೀವು ಸ್ಮಶಾನದ ಹತ್ರ ಹೋಗಿ ಪೂಜೆಗೆಲ್ಲ ಸಾಮಾನು ರೆಡಿ ಮಾಡಿರಿ. ಈ ಗೋಪಿ ಮತ್ತೆ ಸಂತೋಷ್ ಎಲ್ಲೋದ್ರು? ಊಟ ಮಾಡೋಕ್ಕೆ ಹೋಗಿದ್ದಾನೆ ಅನ್ಸುತ್ತೆ. ಹಾ, ತಿನ್ನಕ್ಕೆ ಹೋದ್ರಾ? ನಾವೇನು ಇಲ್ಲಿ ಮೇಳ ನಡೆಸ್ತಾ ಇದ್ದೀವಾ? ಸರಿ, ಎಣ ಸುಡೋರ್ನ ಕರ್ಕೊಂಬನ್ನಿ. ಹಾ, ನೋಡ್ತೀನಿ. ಎಲ್ಲ ಜವಾಬ್ದಾರಿ ನನ್ನ ಮೇಲೇನೆ ಬಂದಿದೆ. ಬನ್ನಿ ನೋಡೋಣ ಅಂತೆ. ನನ್ನೀ ಹಣೆ ಬರ್ದಲ್ಲ, ಅದೇನು ಬರ್ದಿದೆಯೋ ಏನೋ. ನಡಿ. ಬಾ. ಹಾ, ನಡೀರಿ. ಮತ್ತೆ ಕೇಳಿಸ್ಕೊ, ಬುಧವಾರ ನಾವಿಬ್ರು ನೇಪಾಳಕ್ಕೆ ಹೋಗೋಣ. ನೇಪಾಳ್ಗಂಜ್ ಹುಡ್ಗಿಗ್ ನೋಡಕ್ಕೆ. ಹೌದಾ? ಸರಿನಾ? ಸರಿ ಆಯ್ತು.
ಲಾಕ ಬೇಗ ಮಾಡು. ಅಯ್ಯೋ ಅಂಕಲ್, ಕುಡೀರಿ ಅಲ್ಲ. ನನಗೆ ಈ ರೀತಿ ಇಷ್ಟಾನೇ ಆಗೋದಿಲ್ಲ, ಒಬ್ಬನೇ ಆಗಿದ್ದು. ಅಪ್ಪ ಜನರು ಅಂತಿಮ ಸಂಸ್ಕಾರನ ಮಾಡಿ ಸತ್ತೋಗ್ಬಿಟ್ಟ. ಮತ್ತೆ ಅಮ್ಮ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೋಗಿ ಎಲ್ಲಿ ಹೋದ್ರೂ ಗೊತ್ತೇ ಇಲ್ಲ. ಯಾಕೆ ನಿನ್ಗೆ ದೇಹನ ಸುಡಕ್ಕೆ ನಿನ್ಗಿಷ್ಟ ಆಗೋದಿಲ್ವಾ? ಯಾರಿಗಿಷ್ಟ ಆಗತ್ತೆ ಹೇಳಿ ಅಂಕಲ್, ಯಾರಿಗಿಷ್ಟ ಆಗತ್ತೆ ಹೇಳಿ? ನಾನೊಬ್ಬ ಚಂಡಾಳ, ಯಾವ ಮರ್ಯಾದೆನೂ ಇಲ್ಲ. ನೀವು ಮುಂದಿನ ಬುಧವಾರ ಹೋಗ್ತಾ ಇದ್ದೀರಲ್ವ ಅಲ್ಲಿಗೆ, ಹುಡುಗಿ ನೋಡೋದಿಕ್ಕೆ? ಹೋಗೋಣ. ಆದ್ರೆ ನೀನು ನನಗೆ ಹೇಳ್ತಾನೆ ಇಲ್ವಲ್ಲ, ದೇಹನ ನೀನು ಸುಡ್ತೀಯಾ ಸುಡಲ್ವಾ ಅಂತ. ಅಂಕಲ್, ಏನಾಯ್ತು ನಿನಗೆ? ಈ ರೀತಿ ಕೇಳ್ತಿದೆ ನನಗೆ. ಹಾಂ, ಯಾವಾಗ ನೋಡಿದ್ರೂ ಹೆಣ ಹೆಣ. ಏನು ನಿಂದು? ಎಲ್ಲ ಸರಿ ಇದೆಯಲ್ವಾ ನಿನಗೆ? ಹಾಂ, ಒಂದೇ ಸಲ ಇಷ್ಟೊಂದು ಜನ ಸಾಯ್ತಾ ಇದಾರಲ್ಲ, ನನಗೇನು ಗೊತ್ತಾಗ್ತಾನೆ ಇಲ್ವಲ್ಲ, ಅಲ್ವಲ್ಲ ಅಕ್ಕ? ಹಾಂ ಹಾಂ ಹಾಂ. ಅರೆ ಲಕ್ಕ ಅಣ್ಣ, ಹಾಂ ಹೇಳು. ಇಷ್ಟೊಂದು ರೆಡಿಯಾಗಿ ಎಲ್ಲಿ ಹೋಗ್ತಿದ್ಯಾ? ಅಯ್ಯೋ, ನಿನಗೆ ಚೆನ್ನಾಗಿ ಗೊತ್ತಲ್ಲ, ನನಗೆ ಯಾರೂ ಇಲ್ವೇ ಇಲ್ಲ, ಒಬ್ಬನೇ ಇರ್ತೀನಿ. ಅದಕ್ಕೆ ಅಂಕಲ್ ಜೊತೆ ಹೋಗ್ತಾ ಇದ್ದೀನಿ ಹುಡುಗಿನ ನೋಡೋದಿಕ್ಕೆ. ಓ, ಅಕಸ್ಮಾತ್ ದೇವ್ರು ಒಪ್ಕೋತು ಅಂತಂದ್ರೆ ನನ್ನ ಜೀವನ ಬದಲಾಗತ್ತೆ ಅಷ್ಟೇ. ಇದಂತೂ ತುಂಬಾ ಒಳ್ಳೆ ವಿಷಯನೇ ಹೇಳ್ದೆ ಅಣ್ಣ. ನೀನಂತೂ ತುಂಬಾ ಒಳ್ಳೆ ವ್ಯಕ್ತಿನೇ ಆಗಿದೆ ಬಿಡು. ನಾನು ಯೋಚನೆ ಮಾಡ್ತಿದ್ದೀನಿ, ಒಂದು ಒಳ್ಳೆ ಹುಡುಗಿನ ನೋಡ್ಕೊಂಡು ಸೆಟ್ಲ್ ಆಗೋಣ ಅಂತಿದ್ದೀನಿ. ಏನ್ ಮಾಡೋದು? ಈ ಎಣ್ಣೆ ಬಿಡಕ್ಕೆ ಆಗ್ತಿಲ್ಲ ನನಗೆ. ಹೌದು ನಿಜ, ಈ ಎಣ್ಣೆನ ಬಿಟ್ಬಿಡು, ಇಲ್ಲ ಒಂದಿನ ಸತ್ ಹೋಗ್ತೀಯ ನೀನು. ಮತ್ತೆ ಅತ್ತೆಗೂ ಅದೇ ಬೇಕಿರೋದಲ್ಲ, ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗ್ಬಿಡು ಅಷ್ಟೇ. ಆಮೇಲೆ ಕೇಳು, ಈ ರೀತಿ ನಶೆ ಇದೆಯಲ್ಲ, ಇದನ್ನ ಕಾಲ್ ಕೆಳಗೆ ಇಟ್ಬಿಡು, ತಲೆ ಮೇಲೆ ಇಟ್ಕೋಬೇಡ, ಇಲ್ಲ ಹಾಳಾಗೋಗ್ತ್ಯಾ. ಅಣ್ಣ, ನೀವಂತೂ 100 ಮಾತನ್ನ ಒಂದೇ ರೀತಿಲಿ ಹೇಳ್ತಾ ಇದ್ದೀರಾ. ಸರಿಯಾಗಿ ಹೇಳ್ತಿದ್ದೀರಾ ಅಣ್ಣ. ನಶೆಗೆ ಮೊಣ್ಕಾಳವರೆಗೂ ಇರಕ್ ಬಿಡ್ಬೇಕು. ತಲೆಗೇರುತ್ತೆ ಅಂತ್ಕೋ, ತಲೆ ಎರ್ರಾಬಿರಿ ಹಾಳಾಗುತ್ತೆ. ಸರಿ, ನಾನೀಗ ಹೊರಡ್ತೀನಿ. ಅಂಕಲ್ ನನಗೋಸ್ಕರ ಕಾಯ್ತಾ ಇರ್ತಾರೆ, ಸರಿನಾ? ನೀನ್ ಹೋಗು, ನಿನಗೆ ತಡ ಆಗ್ತಿದೆ. ಹಾ ಹಾ ಹಾ. ಒಂದ್ ಮಾತು ಕೇಳು, ಅದು ನೇಪಾಳ ಇಲ್ಲಿಂದ ತುಂಬಾ ದೂರ ಇದೆ. ಹಾ, ಹೇಗೆ ಹೋಗ್ತಿದ್ಯಾ ನೀನು? ಅದು ಬಸ್ಸಲ್ಲಿ. ಅಯ್ಯೋ ಅಣ್ಣ, ಹೆಣ್ಣಿನ ಕಡೆಯವ್ರನ್ನ ನೋಡೋಕೆ ಹೋಗ್ತಾ ಇದೀಯಾ? ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡು. ಜಾತ್ರೆಯಲ್ಲಿ ಪಳಪಳ ಹೊಳ್ದಂಗೆ ಹೊಳಿಬೇಕು ನೀನು. ನಿನಗೇನು ಮಾನ ಮರ್ಯಾದೆ ಇಲ್ವಾ ಹೇಗೆ? ನಾನು ಏನಕ್ಕಿದ್ದೀನಿ? ಇಲ್ಲಿ ತಗೋ ಅಣ್ಣ, ಇದು ತಗೋ ನನ್ನ ಗಾಡಿ ಕೀ. ಅಯ್ಯೋ, ನನ್ನ ಗಾಡಿ ಅಂದ್ರೆ ನಿನ್ ಗಾಡಿ ತರನೇ. ಅಯ್ಯೋ ಇಲ್ಲ ಇಲ್ಲ, ಯಾಕಣ್ಣ? ನಾವು ಬಸ್ಸಲ್ಲಿ ಹೊರಟೋಗ್ತೀವಿ, ಪರವಾಗಿಲ್ಲ ಬಿಡು. ಅಯ್ಯೋ ತಗೋಳಣ, ನನ್ನ ಗಾಡಿ ಅಂದ್ರೆ ನಿನ್ ಗಾಡಿನೇ. ಇಲ್ಲಿ ತಗೋಣ. ಅರೇ ತಗೋಳಣ, ಸರಿ ತಗೊಂಡೋಗು. ಸರಿ ಆಯ್ತು, ಅಯ್ಯೋ, ತುಂಬಾನೇ ಖುಷಿ ಆಯ್ತು. ಸರಿ, ನಾನು ಬರ್ತೀನಿ. ಹಾ, ಓಕೆನಾ? ಸರಿ ಹೋಗು. ಇಲ್ಲಿ ಕೊಡ ಇಲ್ಲಿ. ನಾಯಿ ನನ್ನ ಮಗ ಹೆಣ್ಣು ನೋಡಕ್ ಹೋಗ್ತಾನಂತೆ. ಅರೆ, ನೀನ್ ಬಂದೇ ಬಿಟ್ಯಾ?
ಸರಿ ಬಿಡು, ಒಳ್ಳೆ ವಿಷಯನೇ. ಒಳ್ಳೆ ಕೆಲ್ಸಕ್ಕೆ ನಾವು ಲೇಟ್ ಮಾಡಬಾರ್ದು. ಹೇಗಿದ್ರು ನಾನು ಬೇರೆ ಕೆಲ್ಸಕ್ಕೆ ಕರೆದ್ರೆ ನೀನ್ ಯಾವಾಗ್ಲೂ ಲೇಟ್ ಆಗೇ ಬರೋದು. ಸರಿ, ಒಂದು ಬೀಡಿ ಕೊಡು. ಮತ್ತೆ ಚಿಂತೆ ಮಾಡಬೇಡ. 5 ನಿಮಿಷದಲ್ಲಿ ಹೊರಡೋಣ, ಆಯ್ತಾ? 5 ನಿಮಿಷ? ತುಂಬಾ ದೂರ ಹೋಗೋದಿದೆ ಅಂಕಲ್. ಬೇಗ ಹೋಯ್ತು ಅಂತಂದ್ರೆ ಬೇಗ ಬರ್ಬೋದಲ್ವಾ? ಬನ್ನಿ ಬನ್ನಿ ಬನ್ನಿ, ಹೋಗೋಣ ಅಂತೆ. ನಿನಗೆ ಕಿವಿ ಕೇಳಿಸಲ್ವೇನಪ್ಪ? ಒಂದ್ ಹುಡುಗಿ ನೋಡಕ್ಕೆ ಇಷ್ಟೊಂದು ಅವಸರ ಮಾಡ್ತಾ ಇದೆಯಲ್ಲ. ಏನ್ ವಿಷಯ ಅಂದ್ರೆ ಅಂಕಲ್, ಬೇಗ ಹೋಯ್ತು ಅಂತಂದ್ರೆ ಬೇಗ ಬರ್ಬೋದು ಅಲ್ವಾ? ಇಲ್ಲಿ ಬಂದು ತುಂಬಾನೇ ಕೆಲ್ಸನೂ ಇದೆ ಅಲ್ವಾ? ಅರೆ, ನೀನ್ ಯೋಚನೆ ಮಾಡಬೇಡ. ನಿನ್ ಶಿಷ್ಯ ಇದ್ದಾನಲ್ಲ ಚೋಟು, ಅವ್ನ್ ನೋಡ್ಕೋತಾನೆ. ನೀನು ಬರೀ ಹುಡುಗಿ ಕಡೆ ಗಮನ ಕೊಡು. ಹುಡುಗಿ ಬಹಳ ಸುಂದರವಾಗಿದ್ದಾಳೆ, ನಿನಗೆ ಖಂಡಿತವಾಗಿಯೂ ಇಷ್ಟ ಆಗ್ತಾಳೆ. ನಿನ್ ಮನೆಗೆ ಸೆಟ್ ಆಗೋಂತ ಹುಡುಗಿ. ಸರಿ ಸರಿ ಸರಿ, ಬನ್ನಿ. ಬಿಡಿ ಸೇದಾಯ್ತಲ್ಲ, ಈಗ ಬನ್ನಿ. ತುಂಬಾ ದೂರ ಹೋಗೋದಿದೆ ನಮ್ಗೆ. ಬನ್ನಿ, ಈಗ ವಾಪಸ್ಸು ಬರ್ಬೇಕಾಗತ್ತೆ. ಕೂತ್ಕೊಳ್ಳಿ. ಬೇಗ ಹೋಯ್ತು ಅಂತಂದ್ರೆ ಅವಾಗ ಬೇಗ ಬರಕ್ಕಾಗತ್ತಲ್ವಾ? ಹಾ, ಸರಿ ಕಣಮ್ಮ, ನೀನೀಗ ಒಳಗೆ ಹೋಗು. ಲಾಕಾ, ಎಲ್ಲೋಗಿದ್ಯಾ? ಮತ್ತೆ ಹೇಳಿ ನೀವೇ ಪರೇಶಿ, ನಮ್ ಹುಡುಗ ನಿಮ್ಗೇನ್ ಅನಿಸ್ತು? ನಮ್ ಲಾಕಾ ಬಹಳ ಒಳ್ಳೆ ಹುಡುಗ. ಚಿಕ್ಕ ವಯಸ್ಸಿಂದ ಗೊತ್ತು ನನಗೆ. ನಿಮ್ ಮಗಳು ಇವನ್ ಜೊತೆ ತುಂಬಾ ಚೆನ್ನಾಗಿರ್ತಾಳೆ. ಅದೆಲ್ಲ ಸರಿ ಪಂಡಿತ್ರೆ, ಆದ್ರೆ ಹುಡುಗ ಏನ್ ಕೆಲಸ ಮಾಡ್ತಾನೆ? ಅವನ ಬಗ್ಗೆ ಏನಾದ್ರೂ ಹೇಳಿ. ಅವನ ಕುಟುಂಬದ ಬಗ್ಗೆನೂ ಏನಾದ್ರೂ ಹೇಳಿ. ಹಾ, ಖಂಡಿತ. ಇವನ್ ತಂದೆ ಅವ್ನು ಚಿಕ್ಕವನಿದ್ದಾಗ್ಲೇನೆ ತೀರ್ಕೊಂಡ್ರು. ನಾನೇ ಅವನನ್ನ ಸಾಕಿ ಬೆಳೆಸಿದ್ದೀನಿ. ಮತ್ತೆ ಅವ್ರ ಅಮ್ಮ ಇಲ್ವಾ? ಅಮ್ಮ ಅಮ್ಮ ಅಂದ್ರೆ ಅವ್ರಿದ್ದಾರೆ. ಅಮ್ಮ ಇಲ್ಲ, ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ರು ಅವರು. ಅದಾದ್ಮೇಲಿಂದ ಹರಿ ಅಂಕಲೇ ನನ್ನ ದೊಡ್ಡವನಾಗಿ ಮಾಡಿದ್ದು. ಪರೇಶ್ ಅವರೇ, ನಾನು ನಿಮ್ಮ ರೀತಿ ಇಲ್ವೇ ಇಲ್ಲ. ನಾನು ಜನರ ಅಂತಿಮ ಸಂಸ್ಕಾರ ಮಾಡ್ತೀನಿ. ನಾನು ನನ್ನ ಮಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಏನೂ ಕಮ್ಮಿ ಮಾಡಿಲ್ಲ. ನಾನು ಅವಳಿಗೆ ಓದಿಸಿದ್ದೀನಿ, ಬರ್ಸಿದ್ದೀನಿ, ಒಳ್ಳೆ ಎಜುಕೇಶನ್ ಕೊಡ್ಸಿದ್ದೀನಿ. ಇದೆಲ್ಲ ಇವನು ಕೊಡಕ್ಕ? ಕ್ಷಮಿಸ್ಬೇಡಿ ಪಂಡಿತ್ರೆ, ಈ ಸಂಬಂಧ ಆಗೋದಿಲ್ಲ. ನನಗೆ ಅರ್ಥ ಆಯ್ತು ಪರೇಶ್ ಅವರೇ. ಆದ್ರೆ ನಮ್ ಲಾಕಾನಂತಹ ಒಳ್ಳೆ ಗುಣ ಇರೋಂಥ ಹುಡುಗ ಅಷ್ಟು ಸುಲಭವಾಗಿ ಎಲ್ಲೂ ಸಿಗೋದಿಲ್ಲ. ಹಣ, ಅಧಿಕಾರ, ಆಸ್ತಿ ಇದೇನಾ ಎಲ್ಲ? ಮನುಷ್ಯತ್ವ ಅನ್ನೋದಕ್ಕೆ ಬೆಲೆನೇ ಇಲ್ವಾ ಹೇಗೆ? ನೀವು ಹೇಳಿದ ನಿಜ ಇದೆ. ನಿಮಗೆ ಖಂಡಿತವಾಗ್ಲೂ ಹಕ್ಕಿದೆ ನಿಮ್ಮ ಮಗಳನ್ನ ಒಂದು ದೊಡ್ಡ ಮನೆಗೆ ಮದುವೆ ಮಾಡ್ಕೊಡ್ಬೇಕನ್ನೋದು. ನಾನು ನಿಮ್ಮ ಮಗಳು ಯೋಗ್ಯತೆಗೆ ಆ ಲಾಯಕ್ಕಲ್ಲಿ ಇಲ್ವೇ ಇಲ್ಲ. ನಾನೊಬ್ಬ ಚಂಡಾಳ. ಈ ಸಂಬಂಧ ಖಂಡಿತ ಕುದುರೋದಿಲ್ಲ. ಇದು ಸಾಧ್ಯನೇ ಇಲ್ಲ. ನಮಸ್ಕಾರ. ಅರೆ ಏನಪ್ಪ ಲಾಕಾ, ಯಾಕೆ ನಿಲ್ಲಿಸ್ದೆ? ನಾನು ಹೇಳಿದ್ ಕೇಳಿಸ್ಕೋ ಲಾಕಾ. ಎಷ್ಟೆಲ್ಲ ಜನ ಈ ರೀತಿ ಮದುವೆ ಆಗ್ತಾರೆ. ಒಂದ್ ವೇಳೆ ಮದುವೆ ಆದ್ರೂ ಕೂಡ ಇಷ್ಟೊಂದು ಸುಳ್ಳನ್ನ ಯಾರು ಕೂಡ ಹೇಳೋದಕ್ ಸಾಧ್ಯ ಇಲ್ಲ. ಹಸ್ವಾಗ್ತಿದೆ, ಹೋಗೋಣ ಬಾ ಲಾಕಾ. ಸ್ವೀಟ್ ಕೂಡ ತಿಂದಿಲ್ಲ. ಎಷ್ಟೆಲ್ಲ ಸ್ವೀಟ್ ಇತ್ತು ಅಲ್ಲಿ, ಒಂದನ್ನು ತಿಂದಿಲ್ಲ. ಅರೇ ಲಾಕಾ, ಬಾ ಹೋಗೋಣ ಬಾ. ಬಿಡು.
ಹೇ ಲಾಕ, ಏನ್ ಬೇಕಪ್ಪ? ಏನ್ ಬೇಕಾದ್ರೂ ತಗೊಂಬನ್ನಿ. ಇದು ತಗೊಳ್ಳಿ ಸರ್. ಜೊತೆಗೆ ಚಿಕನ್ ತಗೊಂಡ್ ಬನ್ನಿ. ಸರಿ, ಒಂದು ಚಿಕನ್ ನೋಡಿರೋ. ಹಾಂ ಸರ್, ಚಿಕನ್. ಅದ್ರ ಜೊತೆ ಗ್ಲಾಸ್. ಬೇರೆ ಏನಾದರೂ ಬೇಕಿದ್ರೆ ಹೇಳ್ಬಿಡಿ. ಅರೆ ನೀನ್ಯಾಕೆ ಇಲ್ಲಿಗೆ ಬರಕ್ ಶುರು ಮಾಡ್ದೆ? ಎಣ್ಣೆ ಹೊಡೆಯಕ್ ಶುರು ಮಾಡ್ದ? ಹುಡುಗಿ ನೋಡಕ್ ಹೋಗಿದ್ವಿ, ಒಳ್ಳೆ ಕೆಲ್ಸಕ್ಕಂತ ನಾವು ಹೋಗಿದ್ವಿ ತಾನೆ, ಮತ್ತೆ ಇದನ್ ಶುರು ಮಾಡ್ಬಿಟ್ಟೆ. ರಾಮ 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 ರಾಮ. ಅಯ್ಯೋ ಭಗವಂತ, ಈ ಹುಡ್ಗನ್ ಸ್ವಲ್ಪ ನೋಡ್ಕೊಳು. ಏನು ಸರಿನೇ ಬರ್ತಾ ಇಲ್ವಲ್ಲ ಅಂಕಲ್? ನೀವು ಪರೇಶ್ ಅವ್ರಿಗೆ ಏನಕ್ಕೆ ಹೇಳಿಲ್ಲ ನಾನು ಏನ್ ಕೆಲಸ ಮಾಡ್ತೀನಿ ನಮ್ಮ ತಂದೆ ತಾಯಿಗಳ ಬಗ್ಗೆ? ಅಕಸ್ಮಾತ್ ಪರೇಶ್ ಅವರು ಅವ್ರ ಮಗಳು ಮದುವೆನ ದೊಡ್ಡ ಮನೆಯವ್ರಿಗೆ ಕೊಟ್ಟು ಮಾಡಬೇಕು ಅಂತಿದ್ರೆ ಅದ್ರಲ್ಲಿ ತಪ್ಪೇನಿದೆ? ನಿಮಗೆ ಮುಂಚೆನೆ ಎಲ್ಲ ಅದು ಹೇಳ್ಬಿಡ್ಬೇಕಾಗಿತ್ತು, ಮುಂಚೆನೆ. ಅರೆ ಪರೇಶ್ ಅವರು ಮುಂಚೆನೆ ಹೇಳಿದ್ರು, ಅವ್ರ ಮಗಳಿಗೆ ಒಂದ್ ಒಳ್ಳೆ ಹುಡುಗನ ಹುಡ್ಕೊಡೋದಕ್ಕೆ ಅಂತ ನನಗೆ ಹೇಳಿದ್ರು. ನನಗೇನ್ ಗೊತ್ತಿತ್ತು ಅವನಿಷ್ಟೆಲ್ಲ ನಾಟಕ ಮಾಡ್ತಾನೆ ಅಂತ? ಲಾಕ, ನೀನ್ ಯೋಚನೆ ಮಾಡಬೇಡ. ನಾನು ಆದಷ್ಟು ಬೇಗ ನಿನಗೆ ಒಂದ್ ಒಳ್ಳೆ ಹುಡುಗಿನ ಹುಡುಕ್ತೀನಿ. ನನಗೆ ಯಾವ ಹುಡುಗಿನೂ ಬೇಕಾಗೇ ಇಲ್ಲ. ನಾನು ಹೇಗಿದ್ದೀನೋ ಒಬ್ಬಂಟಿಯಾಗೇ ಇದ್ಬಿಡ್ತೀನಿ. ನನಗೆ ಯಾರೂ ಬೇಕಾಗಿಲ್ಲ. ನೀನೀಗ ತಾಳ್ಮೆಯಿಂದ ಇರು ಲಾಕ. ಸರಿ ಬಾ, ಮನೆಗೆ ಹೋಗೋಣ ಬಾ. ಇಲ್ಲಿ ಕೂತ್ಕೊಂಡು ಕುಡಿಯೋದ್ರಿಂದ ಏನು ಉಪಯೋಗ ಇಲ್ಲ. ಅರೆ ನಿನ್ಗೇನು ಹುಚ್ಚ ಹಿಡ್ದಿದ್ಯಾ? ನಡಿ ಮನೆಗೆ ಹೋಗೋಣ. ಇಲ್ಲಿ ಕೂತ್ಕೊಂಡು ಕುಡಿಯೋದ್ರಿಂದ ಏನು ಉಪಯೋಗ ಇಲ್ಲ. ಏನು ಬರ್ತಾ ಇದೆ ನನ್ನ ಜೊತೆ? ಇಲ್ಲಾಂದ್ರೆ ಒಬ್ನೇ ಹೋಗ್ಲಾ ಇಲ್ಲಿಂದ? ನೀವು ಹೋಗಿರಿ. ಸರಿ, ಹಾಗಿದ್ರೆ ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡು. ನಾನು ಹೋಗ್ತೀನಿ.
ಲಾಖಾ ಅರೆ ಬನ್ನಿ ಅಂಕಲ್. ಅರೆ ನೀನು ವಾಪಸ್ ಬಂದ್ಯಾ? ನಾನು ತುಂಬಾ ಯೋಚನೆ ಮಾಡಿದೆ. ಇದು ನಂದೇನೆ ತಪ್ಪು. ನಾನು ಪರೇಶ್ ಅವ್ರಿಗೆ ಮೊದ್ಲೇನೆ ಎಲ್ಲ ಹೇಳ್ಬಿಡ್ಬೇಕಾಗಿತ್ತು. ಬಿಟ್ಬಿಡಿ ಅಲ್ಲ ಅಂಕಲ್, ಏನಾಗ್ಬೇಕಾಗಿತ್ತೋ ಅದಾಗೋಯ್ತು. ಅರೆ ಲಾಖಾ, ಬಿಡೋದ್ರಿಂದ ಎಲ್ಲ ಸರಿ ಹೋಗೋದಿಲ್ಲ. ಮದ್ವೆ ಕೂಡ ನಾವು ಮಾಡ್ಕೋಬೇಕು ಅಲ್ವಾ? ಇಲ್ಲಾಂದ್ರೆ ಎಲ್ಲರೂ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಹೌದು, ಮನೆಗೆ ಯಾರನ್ನ ಕರ್ಕೊ ಬಂದಿದ್ಯಾ? ಯಾರನ್ನೂ ಕರ್ಕೊಂಬಂದಿಲ್ಲ. ಯಾರು ಬಂದಿಲ್ಲ. ಅದನ್ನ ನನ್ನಿಂದ ಬಚ್ಚಿಡ್ಬೇಡ. ಊರಿನ ಜನಗಳಿಗೆ ಅದನ್ನ ತಿಳ್ಕೊಳಕ್ಕೆ ಇನ್ನು ಟೈಮ್ ಬೇಕಾಗಿಲ್ಲ. ಆ, ನಿಜ ಹೇಳ್ಬೇಕಂದ್ರೆ ಯಾರ್ ನೀನು? ನಿನ್ನನ್ನಿಲ್ಲಿಂದ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಿದ್ಯಾ? ನೋಡು, ನಾನಿಲ್ಲಿಂದ ಎಲ್ಲೂ ಹೋಗೋದಿಲ್ಲ. ನೀನಿಲ್ಲಿಂದ ಹೋಗು. ಮತ್ತೆ ಹೋಗಿ ನಮ್ ಚಿಕ್ಕಪ್ಪನ್ಗೆ ಹೇಳು, ನಾನ್ ಬೇಕಾದ್ರೆ ಸಾಯ್ತೀನಿ, ಆದ್ರೆ ಅವನಂತೂ ಮದ್ವೆ ಆಗೋದಿಲ್ಲ ಅಂತ. ಅಯ್ಯೋ, ಯಾವ ಅಂಕಲ್? ನನಗೆ ನಿಮ್ಮ ಅಂಕಲ್ ಬಗ್ಗೆ ಏನೂ ಗೊತ್ತಿಲ್ಲ. ಮತ್ತೆ ನಾನು ನಿನಗೆ ಯಾವುದೇ ರೀತಿ ಬಲವಂತ ಮಾಡಲ್ಲ. ನೋಡು ಅಲ್ಲಿ ಅದು 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 ಅದಕ್ಕೋಸ್ಕರ. ನೋಡು, ನನಗ್ ಬದುಕಕ್ ಇಷ್ಟ ಇಲ್ಲ. ನಾನ್ ನಿನ್ ಕೈ ಮುಗಿದು ಬೇಡ್ಕೋತೀನಿ, ನನ್ನ ಬಿಟ್ಬಿಡು, ನಾನ್ ಸಾಯ್ಬೇಕು. ಅರೆ ಇಲ್ಲಿ ಶಾಂತಿ, ಎಲ್ರು ನರಿಗಳು, ಎಲ್ರು ಕೆಟ್ಟವ್ರೇನೆ. ನನ್ನನ್ ಕಿತ್ಕೊಂಡ್ ತಿನ್ನೋದಕ್ಕೆ ಅಂತಾನೆ ಕಾಯ್ತಿದ್ದಾರೆ. ನನ್ ಸ್ವಂತ ಚಿಕ್ಕಪ್ಪನೇ ನನ್ನನ್ ಬಿಡ್ತಾ ಅಯ್ಯೋ ಇಲ್ಲ. ಶಾಂತಿ ಶಾಂತಿ ಶಾಂತಿ, ನೋಡು ನನ್ನ ಮಾತನ್ನ ಕೇಳು ಇಲ್ಲಿ, ಶಾಂತವಾಗಿರು. ಕೇಳು, ನಾನು ಹೇಳೋದನ್ನ ಕೇಳು. ಬಾ 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 ನೀ ಬಾ. ಬಾ ಇಲ್ಲಿ, ಕೂತ್ಕೋ ಕೂತ್ಕೋ ಕೂತ್ಕೋ, ಆರಾಮಾಗಿ ಕೂತ್ಕೋ, ಶಾಂತಿಯಾಗಿ ಕೂತ್ಕೋ. ಕೂತ್ಕೋ, ಶಾಂತಳಾಗು. ನೋಡು, ಸಾಯೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ನೀನೊಬ್ಳು ಸಾಯೋದ್ರಿಂದ ಯಾರಿಗೂ ಏನೂ ವ್ಯತ್ಯಾಸ ಆಗಲ್ಲ. ಇದೇ ಪ್ರಪಂಚದ ವಿಪರ್ಯಾಸ. ಇದಕ್ಕಿಂತ ಒಳ್ಳೇದು ಏನಂತಂದ್ರೆ ನೀನು ಶಾಂತಳಾಗಿರು, ಆರಾಮಾಗಿರು. ಮತ್ತೆ ನಿನ್ನ ಮನೆ ಎಲ್ಲಿದೆ? ತುಂಬಾ ದೂರ. ನಾನು ಓಡ್ ಬಂದಿರೋದು. ನಾನ್ ನಮ್ ಚಿಕ್ಕಪ್ಪನ ಜೊತೆ ಇರ್ತಿದ್ದೆ. ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ ಹೋದ್ರು. ಒಂದಿನ ಗೊತ್ತಾಯ್ತು, ಚಿಕ್ಕಪ್ಪ ನನಗೆ ಮದ್ವೆ ಮಾಡಿಸ್ಬೇಕು ಅಂತ ನನ್ನ ಮಾರ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರ ನಾನು ಓಡ್ ಬಂದೆ. ನೀನು ಈಗ ಏನು ಮಾಡ್ಬೇಕಂತಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ಏನು ಮಾಡ್ತೀಯಾ? ನಿನ್ಗದನ್ ಕಟ್ಕೊಂಡೇನು? ನಿನ್ ದಾರಿ ನೀನ್ ನೋಡ್ಕೊಂಡು ಹೋಗು. ನನ್ ಪಾಡಕ್ ನನ್ ಬಿಟ್ಬಿಡು. ನೋಡು, ನನ್ನ ಕಥೆ ಕೂಡ ನಿನ್ನ ರೀತಿನೇ ಇದೆ. ಯಾರಿಗೂ ಏನೂ ವ್ಯತ್ಯಾಸ ಆಗೋದಿಲ್ಲ. ಅದು ಬದುಕಿದ್ರು ಸತ್ತಿದ್ರು ಏನೂ ಆಗೋದಿಲ್ಲ. ಹಾಂ, ಮತ್ತೆ ನಾನು ಅಷ್ಟೊಂದು ಕೆಟ್ಟ ವ್ಯಕ್ತಿ ಅಲ್ಲ. ನೀನು ಬೇಕಿತ್ತು ಅಂದರೆ ನನ್ನ ಮನೇಲಿ ಉಳ್ಕೋಬೋದು. ಅದೇನು ಅಂತಂದರೆ ಈ ಜಾಗ ಸ್ವಲ್ಪ ರಾತ್ರಿ ಸ್ವಲ್ಪ ಸರಿ ಇರೋದಿಲ್ಲ. ಅದಾದ್ಮೇಲಿಂದ ನಿನಗೇನನ್ಸುತ್ತೆ ಅದನ್ನೇ ಮಾಡು, ಸರಿನಾ? ಆದ್ರೆ ನಿನ್ನ ನೋಡಿದ್ರೆ ಹಂಗ ಅನ್ನಿಸ್ತಿಲ್ವಲ್ಲ, ಕೆಟ್ಟವನು ಅಂತ. ಮತ್ತೆ ನೀನು ಇದೇ ಊರ್ನವನಾ? ಇಲ್ಲ, ನನ್ನ ಊರು ಇಲ್ಲಿಂದ ದೂರ ಇದೆ. ಬೇರೆ ಊರಿಂದ ಬಂದಿದ್ದೆ, ಏನೋ ಕೆಲಸ ಇತ್ತು ಅನ್ಕೊಂಡು. ಹಾಗಿದ್ರೆ ಹೋಗೋಣವಾ? ಬಾ, ಇದು ಈ ಕಡೆ.
ಬಾ. ಇದೇ ನನ್ನ ಚಿಕ್ಕದು ಮತ್ತೆ ಪುಟ್ಟ ಅರಮನೆ. ಬಾ. ನೀನು ಇಲ್ಲಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರ್ಬೋದು. ಆ ಆ, ಅಲ್ಲಿ ಬಕೆಟಲ್ಲಿ ನೀರಿಟ್ಟಿದ್ದೀನಿ. ನಿನ್ ಮುಖ ಕೈಕಾಲು ತೊಳ್ಕೊ, ನಾನು ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ, ಸರಿನಾ? ಆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ನಿಮಗೋಸ್ಕರ ಊಟ ತಗೊಂಡ್ಬಂದಿದ್ದೀನಿ. ನೀವು ಊಟ ಮಾಡಿ ನೀವು ಇಲ್ಲೇ ಆರಾಮಾಗಿ ಮಲಗ್ಬಿಡಿ. ನಾನು ಹೊರಗೆ ಮಲಗ್ತೀನಿ. ಇಲ್ಲ, ನೀನು ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ಆದ್ರೆ ಜನ ಏನ್ ತಿಳ್ಕೋತಾರೆ? ಮದ್ವೆ ಆಗದೆ ಒಂದ್ ಹುಡ್ಗಿ ಸಮಾಜ ಒಪ್ಪೋದಿಲ್ಲ. ಹಾಗಿದ್ರೆ ಅಂಕಲ್, ನಾನೀಗ ಏನ್ ಮಾಡ್ಲಿ? ಅವಳನ್ನ ಓಡಿಸ್ಬಿಡ್ಲಾ? ನಾನು ಹಾಗಂತ ಎಲ್ಲಿ ಹೇಳ್ದೆ? ಈಗ ಒಂದೇ ದಾರಿ ಇರೋದು. ಏನು? ಎರಡು ಮನಸ್ಸುಗಳ ಮಿಲನ. ಎರಡು ಮನಸ್ಸುಗಳ ಮಿಲನ? ಹೇ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಿಜ ಹೇಳು. ನಾನು ಯೋಚನೆನೂ ಮಾಡಿರ್ಲಿಲ್ಲ ನಾನು ಇಷ್ಟೊಂದು ಅದೃಷ್ಟವಂತ ಅಂತ. ಅದು ನಿನ್ನಂಥ ಒಳ್ಳೆ ಹೆಂಡತಿ ಸಿಗೋದಿಕ್ಕೆ. ಇಲ್ಲ ಅಂತಿದ್ರೆ ನಾನು ಯೋಚನೆ ಮಾಡ್ತಿದ್ದೆ, ನಾನು ಇದೇ ರೀತಿ ಜನರು ಹೆಣನ್ ಸುಟ್ಟಿ ಸುಟ್ಟಿ ನಾನು ಒಂದಿನ ಹೆಣ ಆಗೋಗ್ತಿದ್ದೆ ಅಂತ. ಯಾಕೆ ಹಿಂಗ್ ವಿಚಿತ್ರವಾಗಿ ಮಾತಾಡ್ತಿದ್ಯಾ ಇವತ್ತು? ಹೇಗಿದ್ರು ನಾನು ತುಂಬಾ ಭಾಗ್ಯಶಾಲಿನೇ ಅಲ್ವಾ? ಗಂಡನ ರೂಪದಲ್ಲಿ ನಿನ್ನಂತ ಮನುಷ್ಯ ನಂಗೆ ಸಿಕ್ಕಿದಾನೆ. ನಿಜವಾಗ್ಲೂ? ಹ್ಮ್. ಮಾತು ಕೊಡು, ಇದೇ ರೀತಿ ಪೂರ್ತಿ ಜೀವನ ಇದೇ ರೀತಿ ಇರ್ತೀಯ ಅಂತ, ನನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ಅಂತ. ನಾನ್ ನಿಂಗೆ ಆಣೆ ಮಾಡ್ತೀನಿ, ನಾನ್ ನಿನ್ನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಯಾವತ್ತೂ ಇಲ್ಲ. ಯಾವತ್ತೂ ಇಲ್ಲ.
ಆ, ಏ ಏನ್ ಮಾಡ್ತಿದ್ಯಾ ನೀನು? ಬಿಡು, ಯಾರಾದ್ರೂ ಬರ್ತಾರೆ. ಬಿಡು. ಇಲ್ಲ ಅಯ್ಯೋ ಬಿಡು. ಚಂಡಾಳನ್ ಮನೆಗೆ ಆ ರೀತಿ ಎಲ್ಲ ಯಾರು ಬರೋದಿಲ್ಲ. ಯಾರಿಗಾರು ಅಂತ್ಯಂ ಸಂಸ್ಕಾರ ಇತ್ತು ಅಂದ್ರೆ ಅವಾಗ ಮಾತ್ರ ಬರ್ತಾರೆ. ಅರ್ಥ ಆಯ್ತಾ? ಸರಿಯಪ್ಪ ಸರಿ. ಈಗ ನಿನ್ ಕೆಲ್ಸಕ್ ಹೋಗು. ಮತ್ತೆ ಸ್ವಲ್ಪ ಪ್ರೀತಿ ರಾತ್ರಿಗೂ ಉಳ್ಸು. ಮತ್ತೆ ನೀನು ನನ್ನ ಇಷ್ಟೊಂದ್ ಪ್ರೀತಿ ಮಾಡ್ತೀಯಲ್ಲ? ನಾನೊಬ್ನೇ. ಯಾಕ್ ನೀ ನನ್ನ ಪ್ರೀತಿಸೋದಿಲ್ವಾ? ಹೇಳು ಹೇಳು. ಮಾಡ್ತೀನಿ, ತುಂಬಾ ಪ್ರೀತಿ ಮಾಡ್ತೀನಿ. ನೀನ್ ನನ್ನ ಹೃದಯದ ಬಡಿತ, ಗೊತ್ತಾ? ನಿಜವಾಗ್ಲು ನಿಜವಾಗ್ಲು. ಹಾ. ಲಾಕಾ, ಓ ಲಾಕಾ. ಅರೆ ಮಾವ ಬಂದ್ರು, ಹೋಗ್ ನೋಡೋಗು. ಹರಿ ಅಂಕಲ್, ನೀವು? ಅರೆ ನಾನು ಸ್ಮಶಾನದ ಕಡೆನೆ ಹೊರಟಿದ್ದೆ. ಯಾವ್ದಾರು ಹೆಣ ಬಂದಿದ್ಯಾ? ಅದು ಒಂದು ಸಮಸ್ಯೆ ಆಗಿದೆ. ಬಾ ಹೇಳ್ತೀನಿ. ಯಾಕೆ, ಏನಾಯ್ತು? ಮೊದ್ಲು ಸ್ಮಶಾನಕ್ ಬಾ, ಎಲ್ಲದನ್ನು ಹೇಳ್ತೀನಿ. ಸರಿ ಆಯ್ತು, ಬನ್ನಿ. ಬೇಗ ಬಾ. ಇವಳೆ, ನಾನ್ ಸ್ಮಶಾನದ ಕಡೆ ಹೋಗ್ತಿದ್ದೀನಿ. ಲೇ ಶಿಷ್ಯ, ಹೆಣನ ಸರಿಯಾಗಿ ಸುಟ್ಬಿಟ್ಟು ನನ್ನ ಕರಿ, ನಾನು ಆ ಕಡೆ ಇರ್ತೀನಿ. ಆಯ್ತಣ್ಣ. ಸರಿನಾ? ನಡೀರಿ. ಈ ದೇಹ ಏನ್ ನೋಡ್ದೆ, ಇದನ್ನು ಕೂಡ ಒಂದು ಕಾಡ್ ಪ್ರಾಣಿ ಸಾಯಿಸಿದೆ. ಆದ್ರೆ ಪೊಲೀಸಿಗೆ ಸಂಶಯ ಇದೆ, ಇದನ್ನ ಯಾರೋ ಮನುಷ್ಯರು ಮಾಡಿದ್ದು ಅಂತ. ಪ್ರಾಣಿ ಅಲ್ಲ, ಯಾರು ಮಾಡಿದ್ದು ಅಂತ ಹುಡುಕ್ತಾ ಇದ್ದಾರೆ. ಹಾಗಿದ್ರೆ ಅದು ಯಾರೋ ಕೊಲೆ ಮಾಡಿಬಿಟ್ಟು ಬಿಸಾಕ್ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಇದ್ರ ಕುತ್ತಿಗೆ ಮೇಲೂ ಅದೇ ರೀತಿ ಮಾರ್ಕ್ ಇದೆ. ನಿನಗೆ ಅರ್ಥ ಆಗ್ತಾ ಇಲ್ವಾ ಏನು? ಇದ್ಯಾವುದೋ ಕಾಡ್ ಪ್ರಾಣಿ ಮಾಡಿದ್ದಲ್ಲ. ಮೊದಲು ಗಂಗಾಪುರದಲ್ಲಿ ನಡೀತು, ಈಗ ನಮ್ಮೂರಲ್ಲಿ ನಡೆದಿದೆ. ಆದ್ರೆ ಇದನ್ನೆಲ್ಲ ಯಾರು ಮಾಡ್ತಾ ಇರೋದು? ಇದನ್ನೆಲ್ಲ ಮಾಡ್ಕೊಂಡು ಅವ್ರಿಗೇನ್ ಸಿಗುತ್ತೆ? ಇದನ್ನೆಲ್ಲ ಮಾಡಿರೋದು ಒಬ್ಬ ಮನುಷ್ಯನ ಕೆಲ್ಸನಾ, ಅಥವಾ ಇದು ಬೇರೆನೇ ಇರ್ಬೋದಾ? ಒಂದ್ ವೇಳೆ ಏನಾದ್ರೂ ಮನುಷ್ಯರಾಗಿದ್ರೆ ಕುತ್ತಿಗೆ ಹತ್ರ ಒಂದೇ ಗುರ್ತಿರ್ತಿತ್ತು. ಅಕಸ್ಮಾತ್ ಅಂಕಲ್ ಇದು ಯಾವ್ದಾದ್ರು ಪ್ರಾಣಿ ಕೆಲಸ ಆಗಿತ್ತು ಅಂದ್ರೆ ಅದರ ಪರಿಸ್ಥಿತಿ ಇನ್ನ ಹಾಳಾಗೋಗಿರ್ತಿತ್ತು. ಇಲ್ಲಾಂದ್ರೆ ಬಹುಶಃ ಪಿಶಾಚಿ ಪೀಡೆ ಭೂತ ಮಾಡಿರ್ಬೇಕು. ಅಯ್ಯೋ, ಏನ್ ಹೇಳ್ತಿದ್ದೀರಾ ಅಂಕಲ್? ನಾವು ಇಡೀ ದಿನ ಹೆಣ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಅಷ್ಟಕ್ಕೂ ಈ ದೆವ್ವ ಗಿವ್ವ ಏನು ಇರೋದಿಲ್ಲ. ಅಕಸ್ಮಾತ್ ಇದು ನಿಜವಾಗ್ಲೂ ದೆವ್ವದ ಕೆಲಸ ಆಗಿರೋ ನಮಗೆ ಗೊತ್ತಾಗಲ್ವಾ? ಅರೆ, ಪ್ರಪಂಚದಲ್ಲಿ ಈ ರೀತಿ ಸಾಕಷ್ಟು ನಡೆಯುತ್ತೆ. ಇಂಥ ವಿಷಯಗಳು ನಮ್ಮಿಬ್ಬರಿಗೆ ಅರ್ಥನೇ ಆಗೋದಿಲ್ಲ. ಇಂಥ ವಿಷಯಗಳಿಗೆ ಉತ್ತರ ಕೇವಲ ಒಬ್ಬನ ಹತ್ರ ಇರುತ್ತೆ. ಯಾರು? ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಇದರ ಯಾರೋ? ನಾಳೆ ನಾವಿಬ್ರು ಅವ್ರ ಹತ್ರ ಹೋಗೋಣ. ಓ, ಏನಾಯ್ತು? ಏನಕ್ಕಷ್ಟು ಯೋಚಿಸ್ತಿದ್ಯಾ? ಅಷ್ಟಕ್ಕೂ ಇವತ್ ಸ್ಮಶಾನಕ್ಕೊಂದು
ಹೆಣ ಬಂದಿತ್ತು. ಅದು ವಿಚಿತ್ರವಾಗಿತ್ತು. ಅಲ್ಲ ಕಣೆ, ನೀನು ಈ ದೆವ್ವ, ಪ್ರೇತ, ಪಿಶಾಚಿ ಈ ಥರ ಎಲ್ಲ ವಿಷಯಗಳನ್ನೆಲ್ಲ ನೀನು ನಂಬ್ತೀಯ ಅಲ್ವಾ? ಅರೆ, ನೀನು ಕೂಡ ಇದೇನೇನೋ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಆಗ್ಬೋದು ಅನ್ಸುತ್ತೆ, ಆದ್ರೆ ಅದು ಅದ್ರ ಜಾಗದಲ್ಲಿದೆ. ನಿನಗದಕ್ಕೇನು? ನಿನಗಂತೂ ಏನೂ ಆಗ್ಲಿಲ್ವಲ್ಲ? ನೋಡ್ ನನ್ ಕಡೆ. ಮತ್ತೆ ಈ ವಿಷಯ ಎಲ್ಲ ಯೋಚನೆ ಮಾಡೋದು ಪೂರ್ತಿ ನಿಲ್ಲಿಸ್ಬಿಡು. ಸರಿಯಾಗಿ ಹೇಳಿದೆ ನೀನು. ನಾನು ಏನು ಒಳ್ಳೆ ಈ ರೀತಿ ವಿಚಿತ್ರ ವಿಷಯಗಳನ್ನ ಯೋಚಿಸ್ತಾ ಇರ್ತೀನಿ. ನನ್ ಜೊತೆ ನೀನಿರ್ಬೇಕಾದ್ರೆ ನಾನೊಳ್ಳೆ ಸ್ವಲ್ಪ ಕೇಳಿ ಇಲ್ಲಿ. ಒಂದ್ ವಿಷಯ ಹೇಳಾ? ನೀವು ದುಡ್ಡೇನಾದ್ರೂ ಉಳಿಸ್ತೀರಾ ಇಲ್ವಾ? ಮತ್ತೆ ನೀವ್ ಯಾವ್ದಾದ್ರೂ ಸರ್ಕಾರಿ ಕೆಲ್ಸಕ್ಕೋಸ್ಕರ ಪ್ರಯತ್ನ ಯಾಕೆ ಪಡಲ್ಲ? ಸರ್ಕಾರದ ಕೆಲ್ಸನ? ಅಯ್ಯೋ, ನಾನೊಬ್ಬ ಅವಿದ್ಯಾವಂತ ವ್ಯಕ್ತಿ, ನನ್ಗ್ಯಾರು ಕೆಲಸ ಕೊಡ್ತಾರೆ? ಪ್ರಯತ್ನ ಆದ್ರೂ ಪಡಿ. ಇಲ್ ನೋಡಿ, ಈಗ ನಾವಿಬ್ರು ಇಬ್ರು, ನಾಳೆ 2ರಿಂದ ಯಾವಾಗ 3 ಆಗ್ತೀವಲ್ಲ ಆಗ? ಸರಿ ಆಯ್ತು ಕಣೆ, ನಾನು ಪ್ರಯತ್ನ ಪಡ್ತೀನಿ. ನಾವು 2ರಿಂದ 3 ಹಂಗಂದ್ರೆ ಏನಾಯ್ತು ಹೇಳು, ಏನಾಯ್ತು? ಏನೂ ಇಲ್ಲ. ಲೇ ಇವಳೆ, ಲೇ ಇವಳೆ, ಲೇ ಇವಳೆ. ಅರೆ, ಈ ರಾತ್ರಿ ಎಲ್ಲಿ ಹೋಗಿದ್ದೆ ನೀನು? ಅರೆ, ಅಲ್ಲಿ ಏನೋ ಸೌಂಡ್ ಕೇಳಿಸ್ತು, ಅದಕ್ಕೆ ನಾನು ಇದ್ದಕ್ಕಿದ್ದಾಗೆ ಎದ್ಬಿಟ್ಟೆ. ನಾನ್ ಅನ್ಕೊಂಡೆ ಕಳ್ಳ ಇರ್ಬೋದೇನೋ ಅಂತ, ಅದಕ್ಕೆ ನಾನು ಆ ಕಡೆ ಹೋಗಿದ್ದೆ. ಇಷ್ಟೊಂದು ರಾತ್ರಿಗೆ ಆ ಕಡೆ? ಗೊತ್ತಿಲ್ವಾ ನಿಂಗೆ ಊರಲ್ಲಿ ಏನ್ ನಡೀತಿದೆ? ನನ್ನ ಕರಿಬೇಕಿತ್ತು, ನಾನು ಬರ್ತಾ ಇದ್ದೆ ನಿನ್ ಜೊತೆ. ನಡಿ. ಅಯ್ಯೋ ದೇವ್ರೇ, ನಿಮ್ಗೆ ಇಷ್ಟೊಂದು ಯೋಚನೆ ಏನಕ್ಕೆ? ಮತ್ತೆ ನಿಮ್ಗೆ ನಾನಂದ್ರೆ ಇಷ್ಟೊಂದು ಪ್ರೀತಿನಾ? ನೀವಿರೋವಾಗ ನಂಗೆ ಯಾರು ಏನು ಮಾಡಲ್ಲ. ಆದ್ರೂ ಕೂಡ ನೀನು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು. ಹಾ ಸರಿ, ಮತ್ತೆ ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ, ಬಾ. ಸರಿ, ನಡಿ. ಲೇ ಇವಳೆ, ಏನ್ ಬೇಯಿಸ್ತಾ ಇದ್ಯಾ? ಏನಷ್ಟು ಕೆಟ್ಟ ವಾಸನೆ ಬರ್ತಿದೆ? ನಾನಿಲ್ಲಿ ಪಲ್ಯ ಮಾಡ್ತಿದ್ದೀನಿ. ನನ್ಗೇನು ಆ ಥರ ಅನ್ನಿಸ್ತಿಲ್ವಲ್ಲ? ಸರಿ,
ನಾನು ನೋಡ್ಕೊಂಬರ್ತೀನಿ. ಆ? ಲಾಕಣ, ಓ ಲಾಕಣ. ಅರೆ ನೀವಾ? ಏನಾಯ್ತು? ಚಂದ ಕೇಳಕ್ ಬಂದಿದೀವಿ, ಚಂದ ಕೊಡ್ಬೇಕು ನೀನು. ಪೂಜಾಗೆ ಚಂದ ಕೊಟ್ಟಿದ್ದೀನಲ್ಲ. ಪೇಟೆಯಿಂದ ಕುಣಿಯೋಳ್ ಬರ್ತಿದ್ದಾಳೆ, ಅವಳ ಹೆಸರು ಬಿಜ್ಲಿ ಅಂತ. ನಮ್ಮೂರಲ್ಲೂ ಶಬ್ದ ಮಾಡುತ್ತೆ ಬಿಜ್ಲಿ. ಹೌದಾ? ಹಾಗಿದ್ರೆ ಎಷ್ಟು ಕೊಡ್ಬೇಕಿನ್ನ? ಅಣ್ಣ, ಬಿಜ್ಲಿ ಕುಣಿಯಕ್ ಬರ್ತಿದ್ದಾಳೆ ಅಷ್ಟೇ, ಅದ್ರ ಜೊತೆಗೆ ಆರ್ಕೆಸ್ಟ್ರಾನು ಬರುತ್ತೆ. ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಲಾಕ ಅಣ್ಣನ ಹೆಸರಲ್ಲಿ ಒಂದು ಚೀಟಿ ಹಾಕೋ, 100 ರೂಪಾಯಿದು. ಅಯ್ಯೋ ಅಯ್ಯೋ, 100 ರೂಪಾಯಿ ತುಂಬಾನೇ ಜಾಸ್ತಿ ಆಗೋಯ್ತಲ್ಲ. ಅಯ್ಯೋ ಅಣ್ಣ, ಊರಿನ ಮೇಲೆ 7.5 ಒಕ್ಕರ್ಸ್ಕೊಂಡಿದೆ. ಪೂಜೆ ಮಾಡ್ಸಾಯ್ತು, ಹೋಮ ಮಾಡ್ಸಾಯ್ತು, ಅದಾದ್ಮೇಲೆ ಒಂದು ಕುಣಿಯೋ ಕಾರ್ಯಕ್ರಮ ಇರ್ಬೇಕು ಅಲ್ವಾ? ಏನಂತ್ಯಾ? ಸರಿ ಇತ್ತಗೋ. ಅಯ್ಯೋ ಅಣ್ಣ, ಊಟದ ವ್ಯವಸ್ಥೆ ಕೂಡ ಎಲ್ಲ ಆಗಿರುತ್ತೆ. ನಮಸ್ತೆ ಅತ್ತಿಗೆ ಅವ್ರೇ. ನಾಡಿದ್ ರಾತ್ರಿ ಅತ್ಗೆನ್ ಕರ್ಕೊಂಡು ನೀನ್ ಬರ್ಲೇಬೇಕು. ನಾನಿನ್ ಬರ್ತೀನಿ ಅಣ್ಣ. ರಾಮ್ ರಾಮ್. ಆಯ್ತು, ಒಳ್ಳೇದಾಗ್ಲಿ. ಅತ್ತಿಗೆ ಬರ್ರೋ. ಜೈ ಶಿವ್ ಶಂಭೋ. ಹೇಳು ಮಗ್ನೆ, ಏನಕ್ಕೆ ಇಲ್ಲಿ ಬಂದಿರೋದು? ಗುರುಗಳೇ, ಒಂದು ಸಮಸ್ಯೆ ಇದೆ, ನೀವು ಬಗೆಹರಿಸಬೇಕು. ಯಾವ ರೀತಿ ಸಮಸ್ಯೆ? ಅದೇನೇ ಸಮಸ್ಯೆ ಇದ್ರು ಹೇಳು ನನಗೆ, ನಾನು ಖಂಡಿತ ಪರಿಹಾರ ಕೊಟ್ಟೇ ಕೊಡ್ತೀನಿ. ಹೇಳ. ಈ ಸಲಿಯ ಬಿಜ್ಲಿ ಬರ್ತಲ್ಲ, ಬರಲ್ಲ. ಖಂಡಿತ ಬರ್ತಾಳ. ಎಣ್ಣೆ ಖಾಲಿ ಆಗಿದೆ. ಹಾ, ಇಲ್ಲಿದೆ ನಂದು, ತಗೋ ಕುಡಿ. ಕೊಡ ಕೊಡ ಕೊಡ. ನಡಿ ನಡಿ ಹೋಗೋಣ. ಏ ಕಾಕ, ಇಷ್ಟೊಂದು ಅವಸರವಾಗಿ ಎಲ್ಲಿ ಹೋಗ್ತಿದೆ ಕಾಕ? ಸ್ವಲ್ಪ ಹೊತ್ತು ನಮಗೂ ಕಾಳಜಿ ತೋರ್ಸು. ಅರೆ, ನಿಮ್ಗಳ ತರ ನಾನು ಕೆಲ್ಸ ಕಾರ್ಯ ಹೇಳ್ದೆ ಬೀದ್ ಬೀದಿ ಸುತ್ತವನಲ್ಲ ನಾನು. ನನ್ಗಿನ್ನೂ ತುಂಬಾ ಕೆಲ್ಸ ಇವೆ. ಊರಿನ ಒಳ್ಳೇದಕ್ಕೋಸ್ಕರ ನಾವ್ ಇಷ್ಟೊಂದು ಪೂಜೆ ಅವನ ಎಲ್ಲ ಮಾಡಿಸ್ತಿದೀವಿ. ಇವತ್ ರಾತ್ರಿ ತುಂಬಾ ದೊಡ್ಡ ಫಂಕ್ಷನ್ ಮಾಡ್ತಿದೀವಿ, ಮತ್ತೆ ನಿನಗ್ ನೋಡಿದ್ರೆ ನಾವ್ ಮಾಡೋ ಕೆಲ್ಸನೂ ಕಾಣಿಸ್ತಾನೆ ಇಲ್ಲ. ಅದು ನಿಮ್ಮಿಬ್ರು ಪೂಜೆ. ನಿಮ್ ಪ್ರಕಾರ ಪೂಜೆ ಅಂದ್ರೆ ಎಣ್ಣೆ ಮತ್ತೆ ಹುಡುಗಿರ್ ಜೊತೆ ಕುಣಿತ ಅಲ್ವಾ? ಪೂಜೆ ಅಂದ್ರೆ ನಮ್ ಜಮಾನ್ದಲ್ಲಿ ಆಗ್ತಾ ಇತ್ತು. ಎಣ್ಣೆನ ನಾವು ಸ್ವಲ್ಪನೂ ಮುಟ್ತಾ ಇರ್ಲಿಲ್ಲ. ಏನ್ ಕಾಕ, ಏನ್ ಮಾತಾಡ್ತೀಯ? ನಾವಾದ್ರೂ ಒಂದ್ ಗ್ಲಾಸಿಗೆ ನೀರ್ ಹಾಕೋತೀವಿ, ಆಮೇಲೆ ಎಣ್ಣೆ ಹಾಕೋತೀವಿ. ನೀನಂತೂ ಬಾಟ್ಲು ತೆಗ್ದಿದೆ ಗಡ ಗಡ ಅಂತಾನೆ ಕುಡಿತೀಯ. ಅದಕ್ಕೆ ನೀವುಗಳಂದ್ರೆ ನನಗೆ ಇಷ್ಟನೇ ಆಗಲ್ಲ. ಯಾವಾಗ ಮಾತಾಡಿದ್ರು ಇದೇ ರೀತಿ ಕೆಲ್ಸಕ್ಕೆ ಬಾರ್ದಿರೋದ್ ಮಾತಾಡ್ತೀರಾ. ಅಷ್ಟೊಂದೇನು ಕೋಪ ಮಾಡ್ಕೋತಿ? ಸ್ವಲ್ಪ ಕೇಳಿಸ್ಕೊ. ಅವಳ ಅಕ್ಕ ಅಣ್ಣ ನೆಂಟಿದ್ದಾಳಲ್ಲ, ಅಂತ ಸುಂದರವಾಗಿರೋ ಹುಡುಗಿ ನಮಗೂ ಹುಡುಕೊಡು. ಅರೆ, ಇದು ನಾನ್ ಹುಡುಕಿಲ್ಲ, ಲಾಕ ಸ್ವಂತ ಹುಡ್ಕೊಂಡಿದ್ದು ಅವನ್ ಪ್ರೇಯಸಿನ. ಹಾಗಂದ್ರೆ ಅಂದ್ರೆ ನೀವು ಕೂಡ ಹುಡುಕೊಳ್ಳಿ. ಹಾಗಾದ್ರೆ ಹುಡುಕೊಂತೀವಿ ಕಾಕ. ಮಾತಾಡ್ಕೊಂಡು ಹೋಗ್ತಿದ್ದ ನಾನು. ಹಂಗೆಲ್ಲ ಏನಿಲ್ಲ ಕಣ, ಅಂತೀನಿ. ಎಣ್ಣೆ ಹೊಡಿಯ.
ಏ, ಕಾಸು 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 ಕರೆಕ್ಟ್ ಆಗಿದೆ. ಕಾಸು ಕರೆಕ್ಟಾಗಿ ಎಣ್ಸಿದ್ದೀನಿ ನಾನು. ನೀನು ಎಣ್ಣೆ ಹೊಡಿ. ನಡಿ ಇಲ್ಲಿಂದ ಹೋಗೋಣ. ಇಲ್ಲಿ ಕೇಳು. ಅಯ್ಯೋ ಕೇಳು, ಕೇಳು, ಕೇಳು. ಅರೆ ಕೇಳು. ಅಯ್ಯೋ ನೀನೇನಿಲ್ಲಿ? ಏನಕ್ಕೆ? ಏನಾಯ್ತು? ನೀನ್ ಯಾಕೆ ಇಷ್ಟೊಂದು ನೋಡ್ಕೊಂಡ್ ಬರ್ತಿದ್ಯಾ? ನೀನ್ ಇಷ್ಟ್ ಬೇಗ ಬೇಗ ಬರ್ತಿದ್ಯಾ? ಒಂದ್ ವಸ್ತು ಕೊಡ್ಬೇಕಿತ್ತು ನಿಂಗೆ, ಅದಕ್ಕೆ ನಾನೇ ಓಡ್ ಬಂದೆ. ಏನಿದು? ನೀನೇ ತೆಗ್ದು ನೋಡ್ಕೊ. ಪಾಯ್ಸ? ನೀನು ನನ್ಗೋಸ್ಕರ ಪಾಯಸ ಮಾಡಿದ್ಯಾ? ಆದ್ರೆ ಇಲ್ಲೇನಿಗೆ ತರಕ್ ಹೋಗ್ಬಿಟ್ಟೆ ನಾನು? ಆಮೇಲೆ ತಿಂತಾ ಇದ್ನಲ್ವಾ? ಅಯ್ಯೋ ನನಗ್ ಗೊತ್ತೇ ಇರ್ಲಿಲ್ಲ ಇವತ್ ನೀನ್ ಹುಟ್ಟಿದ ದಿನ ಅಂತ. ಹ್ಮ್. ಆ ಪಕ್ಕದ ಮನೆ ಅತ್ತೆ ಇದಾರಲ್ಲ, ಅವ್ರು ಹೇಳಿದ್ರು. ಅದಕ್ಕೆ ನಾನು ಅನ್ಕೊಂಡೆ ನಿನ್ಗೋಸ್ಕರ ಸ್ವಲ್ಪ ಪಾಯಸ ಮಾಡೋಣ ಅಂತ. ಅದಕ್ಕೆ ತಿನ್ನು, ಸರಿನಾ? ಖಂಡಿತ ತಿನ್ಬಿಡ್ತೀನಿ ನಾನು. ನೀನ್ ಹೋಗು. ನೀನ್ ಹೋಗು. ಇಲ್ ಕೇಳಿ, ಹಾ. ಇದನ್ನು ತಗೊಂಡೋಗಿ. ಹಾ. ಹ್ಮ್. ಆ? ನಮಸ್ಕಾರ ಅತ್ತಿಗೆ. ಒಂದು ಮಾತು ಕೇಳ್ಬೋದಾ ನಿಮ್ಮ ಹತ್ರ? ನಿಮ್ಮ ಥರ ಚೆನ್ನಾಗಿ ಸುಂದರವಾಗಿ ಪ್ರೀತಿ ಮಾಡೋದಕ್ಕೆ ಒಂದು ಹುಡುಗಿ ನನಗೂ ಸಿಕ್ಕಿದ್ರೆ ನನ್ನ ಜೀವನ ಕೂಡ ಸಾರ್ಥಕ ಆಗುತ್ತೆ. ಅದೇನು ಅಂದರೆ, ಕೆಲವೊಂದು ಜನಗಳಿಗೆ ಅವ್ರ ಹಣೆ ಬರನ ಅವರೇ ಬರ್ಕೋಬೇಕಾಗತ್ತೆ. ಲಾಕ ಅಣ್ಣನ ಥರ ಎಲ್ಲರೂ ಅಷ್ಟೊಂದು ಖುಷಿಯಾಗಿ ಹೇಗಿರಕ್ಕೆ ಸಾಧ್ಯ ಅಲ್ವಾ?
ಇವಳು ಯಾರು ನಿಂತಿರೋದು? ಎಣ್ಣೆ ಖಾಲಿ ಆಗೋಯ್ತು. ಹಾಗೆ ನಶೆನೂ ಇನ್ನು ಹಿಳ್ದಿಲ್ಲ. ನೀನೊಬ್ಳೇ ಇಲ್ಲಿ ಮುಚ್ಚಿರೋ ಎಣ್ಣೆ ಬಾಟ್ಲ್ ತರ ಯಾಕೆ ನಿಂತಿದ್ಯಾ ನನ್ ಜಾನು? ಆದ್ರೆ ನನಗಿನ್ನೂ ಕುಡಿಯೋ ಮನ್ಸು ಬರ್ತಾ ಇದೆ. ಮತ್ತೆ ಕುಡಿ. ಬಾ ಮತ್ತೆ. ಓ ನನ್ ಜಾನು, ನೀನ್ ಕುತ್ಕೋ, ನಾನ್ ಬರ್ತೀನಿ. ಆ ಹೋಗು, ಜಲ್ದಿ ಹೋಗು, ಬೇಜಾರ್ ಮಾಡ್ಕೋಬೇಡ. ಇಲ್ಲಾಂದ್ರೆ ನಾನು ಹೋಗ್ತೀನಷ್ಟೆ. ಹೋಗು. ಕೊನೆಗೆ ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ ಯಾವನವನ್ ಬೆವರ್ಸಿ ಕಾನೂನು ವ್ಯವಸ್ಥೆಯಲ್ಲೇ ಈ ರೀತಿ ಎಲ್ಲ ನಡ್ಕೋತಿದ್ದಾನೆ. ಸರ್, ನನ್ಗನ್ಸುತ್ತೆ ಕೊಲೆಗಾರ ಬಹಳ ಚ್ಯೂಟಿ ಅಂತ. ಅವನನ್ನ ನಾವ್ ಹಿಡಿಯೋದು ಬಹಳ ಕಷ್ಟನೇ. ಒಂದ್ ವೇಳೆ ಸರಿ ಕೇಸನ್ನ ನಾವುಗಳು ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಜೊತೆ ನನ್ನನ್ನು ಕೂಡ ಕೆಲ್ಸದಿಂದ ಖಂಡಿತ ಕಿತ್ತಾಕ್ಬಿಡ್ತಾರೆ. ಶಟ್ ಅಪ್. ನಾನೇನ್ ಹೇಳ್ತೀನೋ ಅಷ್ಟನ್ನ ಮಾತ್ರ ಮಾಡು. ಬಾಡಿನ ಮಾರ್ಚರಿ ಕಳ್ಸು. ಹಲೋ, ACP ಮಾತಾಡ್ತಾ ಇರೋದು. ಅಲ್ಲಿ ಏನಾಗ್ತಾ ಇದೆ ಯಾದವ್? ಒಂದಾದ್ಮೇಲೆ ಒಂದು ಕೊಲೆಗಳಾಗ್ತಾ ಇದೆ. ನಾನು ಕೂಡ ಮೇಲೆಯವ್ರಿಗೆ ಉತ್ತರ ಕೊಡ್ಬೇಕು. ನಿನ್ನ ಹತ್ರ 7 ದಿನ ಇದೆ. ಅಷ್ಟ್ರಲ್ಲಿ ನಂಗೆ ಯಾರು ಉತ್ತರ ಸಿಕ್ಕಿಲ್ಲ ಅಂದ್ರೆ ನಾನು ಕಾನೂನ್ನ ಕೈಗೆ ತಗೋಬೇಕಾಗತ್ತೆ. ಸರಿ ಸರ್. ಈ ಸರಿ ಸ್ಟಾಪ್ ಮಾಡೋ. ಐ ವಾಂಟ್ ಆಕ್ಷನ್ ವಿದಿನ್ 74 hours. ಕೆಲಸ ಇಷ್ಟ ಇದೆ ತಾನೇ? ಜಲ್ದಿ ರಿಪೋರ್ಟ್ ಮಾಡು. ನನಗೆ ಆದಷ್ಟು ಬೇಗ ರಿಪೋರ್ಟ್ ಬೇಕು, ಗೊತ್ತಾಯ್ತಾ? ಸರಿ ಸರ್. ನೀವು ತಲೆ ಕೆಡ್ಸ್ಕೊಬೇಡಿ ಸರ್. ಬಾಡಿನ ಫೋರೆನ್ಸಿಕ್ ಕಳ್ಸು. ಇಲ್ಲಿ ನನ್ ತಿಕ್ಕ ಹರಿತಿದೆ. ಇವ್ನು ನೋಡಿದ್ರೆ ಕಮಾಂಡ್ ಮೇಲೆ ಕಮಾಂಡ್ ಕೊಡ್ತಾ ಇದ್ದಾನೆ. ದ್ಯಾಮಪ್ಪ, ಹೇಳಿ ಸರ್. ಬಾಡಿನ ಫಾರೆನ್ಸಿಕ್ ಕಳ್ಸು. ಹಾ, ನೋಡ್ಲಾಕ ಇನ್ನೊಬ್ಬ ಹೋದ. ಸಾಹೇಬ್ರೆ, ಅದು ಯಾರದು? ಈ ವಿಕಾಸನ್ ಬಾಡಿ ನಮಗ್ ಸಿಗ್ಬೋದಾ? ನಾವಿದಕ್ಕೆ ಅಂತಿಮ ಸಂಸ್ಕಾರ ಕೂಡ ಮಾಡ್ಬೇಕಲ್ವಾ? ಯಾರಪ್ಪ ನೀನು? ಅವ್ನ್ ಗೊತ್ತಾ ನಿನಗೆ? ನಡಿ ಸ್ಟೇಷನ್ಗೆ. ಈ ಕೇಸಿನ ಬಗ್ಗೆ ನಿನ್ನ ಹತ್ರ ಸ್ವಲ್ಪ ನಮ್ಮೂರಿನ ಮಾತಾಡ್ಬೇಕು. ಹುಡುಗ ಸರ್, ಅದಕ್ಕೆ ಕೇಳ್ತಿದ್ದ ಅಷ್ಟೇ. ಸರಿ ಆಗಿದ್ರೆ ಅವನಿಗೆ ಸ್ವಲ್ಪ ಬುದ್ಧಿ ಹೇಳು. ಇದು ಪೊಲೀಸ್ ಕೇಸು. ಜಾಸ್ತಿ ಮಾತಾಡಿದ್ನೋ ಇದೇ ಕೇಸಲ್ಲಿ ಒಳಗಾಗ್ತೀನಿ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಬಾ. ದ್ಯಾಮಪ್ಪ, ಹಾ ಸರ್. ಇವರಿಬ್ಬರ ಮೇಲೂ ಒಂದು ಕಣ್ಣಿಡು. ನಿನಗೇನು ತಲೆ ಕೆಟ್ಟೋಗಿದ್ಯಾ? ಒಂದ್ ವೇಳೆ ಪೊಲೀಸಿಂದ ಒಳಗ್ ಹಾಕ್ಬಿಟ್ರೆ? ಅಯ್ಯೋ, ನಾನಂತೂ ಸುಮ್ಮನೆ ಹಂಗೆ ಕೇಳ್ದೆ. ನಾನು ಹಾಗೆ ಕೇಳ್ದೆ ಅಷ್ಟೇ. ಅಯ್ಯೋ, ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಅದು ವಿಕಾಸ್ ಈ ರೀತಿ ಸತ್ತೋಗ್ಬಿಟ್ಟ ಅಂತ. ಮತ್ತೆ ಪೊಲೀಸ್ಗಂತೂ ಏನೂ ಸಿಗ್ಲಿಲ್ವಲ್ಲ? ಏನಾದ್ರು ಸಾಕ್ಷಿ ಸಿಕ್ತಾ? ಮನುಷ್ಯ ಆಗಿದ್ರೇನೆ ಸಿಗೋದಲ್ವಾ? ಈಗ ಮತ್ತೆ ಅಲ್ಲಿಂದಾನೇ ಶುರು ಮಾಡ್ಬಿಟ್ರಲ್ಲ ನೀವು. ಕೂತ್ಕೋ.
ನಾನು ಸುಳ್ಳು ಹೇಳ್ತಾ ಇಲ್ಲ ಲಾಕ. ನನಗೆ ಗೊತ್ತು ಯಾರು ಮಾಡಿದ್ದು ಅಂತ. ನಿನಗೆ ಒಂದು ಮುಖ್ಯವಾದ ವಿಷಯ ಮುಖ್ಯವಾದ ಹೇಳ್ಬೇಕಾಗಿತ್ತು. ವಿಷಯ? ಹಾ, ಏನು ಹೇಳಿ? ನಿನ್ ಹೆಂಡತಿ ಬಗ್ಗೆ ಒಂದ್ ಗೊತ್ತು ಮಾಡ್ಕೋಬೇಕಿತ್ತು. ನನ್ನ ಹೆಂಡತಿ ಬಗ್ಗೆನಾ? ಆದ್ರೆ ಇದು ನಾನಂತೂ ನನ್ನ ಹೆಂಡತಿ ಬಗ್ಗೆ ನಿಮಗೆ ಎಲ್ಲಾದ್ನೂ ಹೇಳಿದ್ದೀನಲ್ಲ. ಅಚಾನಕ್ಕಾಗಿ ನಿಮ್ಗೆ ಏನಾಯ್ತು? ನೀವು ಹೆಂಡತಿ ಬಗ್ಗೆ ಕೇಳ್ತಾ ಇದ್ದೀರಲ್ಲ. ಲಾಕ, ನೀನಿನ್ನೂ ಅಮಾಯಕ. ನಿನ್ ಹೆಂಡತಿ ಜೊತೆ ನಿನ್ನ ಮೊದಲನೇ ಸಲ ಭೇಟಿಯಾಗಿದ್ದು ನೇಪಾಳದಲ್ಲಿ. ಅವಳ ಮನೆ ಎಲ್ಲಿದೆ ಮತ್ತೆ ಅಷ್ಟಕ್ಕೂ ಅವ್ರ ಊರು ಯಾವ್ದು ಅಂತ ಗೊತ್ತಾ ನಿನಗೆ? ಏನಾದ್ರೂ ಗೊತ್ತಾ ನಿನಗೆ? ಅವಳಂತೂ ಅವಳ ಊರಿನ ಬಗ್ಗೆ ಏನೂ ಹೇಳಿಲ್ಲ ನಂಗೆ. ಬರೀ ಏನ್ ಹೇಳಿದ್ಲು ಅಂದ್ರೆ ಅವಳ ಊರು ತುಂಬಾ ದೂರ ಇದೆ ಅಂತ, ಮತ್ತೆ ಅವರ ಅಂಕಲ್ ಅವಳ ಮೇಲೆ ತುಂಬಾನೇ ಅತ್ಯಾಚಾರ ಮಾಡ್ತಿದ್ರಂತ. ಅದಕ್ಕೇನೆ ಅವಳು. ಹೌದಾ? ಅವ್ರ ಅಂಕಲ್ ಹೆಸರೇನಂತ ಗೊತ್ತಾ ನಿನಗೆ? ಅವ್ರ ಅಂಕಲ್ ಬದುಕಿದಾರಾ ಇಲ್ವಾ? ಅಯ್ಯೋ ಅಂಕಲ್, ನೀವೇನ್ ಇಷ್ಟ ಬಂದಾಗ ಮಾತಾಡ್ತಿದ್ದೀರಾ? ಕರೆಕ್ಟಾಗಿ ಹೇಳಿ, ಏನಂತ, ಏನ್ ಹೇಳ್ಬೇಕು ಅಂತಿದ್ದೀರಾ? ಮೊದಲನೇ ಕೊಲೆ ಗಂಗಾಪುರದಲ್ಲಾಯ್ತು. ಗಂಗಾಪುರ್ ನೇಪಾಳದ ಪಕ್ಕಾನೇ ಇರೋದು. ಮತ್ತೆ ನಿನ್ನ ಮದುವೆ ದಿನ ನಮ್ಮೂರಲ್ಲಿ ಇನ್ನೊಂದು ಕೊಲೆ ಆಯ್ತು ಗೊತ್ತಾ? ಮತ್ತೆ ಅವರಿಬ್ರು ನಮ್ಮೂರವ್ರೆ. ಅಯ್ಯೋ ಅಂಕಲ್, ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ಹಾ, ಇದೆಲ್ಲದಕ್ಕೂ ನನ್ನ ಹೆಂಡತಿ ಕಾರಣ ಅಂತನಾ? ಹಾ, ದೇವ್ರ ಆಶೀರ್ವಾದ ಅನ್ಕೊಳ್ಳಿ, ಇದನ್ನ ನೀವ್ ಹೇಳ್ತಾ ಇದ್ದೀರಾ. ಅಕಸ್ಮಾತ್ ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಹೇಳಿದಿದ್ರೆ ಅವ್ರನ್ನ ಜೀವಂತವಾಗಿ ಸುಟ್ಟಾಕಿರ್ತಿದ್ದೆ. ಅರ್ಥ ಆಯ್ತಾ? ಒಂದ್ ವೇಳೆ ನಿನ್ ಹೆಂಡತಿ ಮೇಲೆ ಇಷ್ಟೊಂದು ನಂಬಿಕೆ ಇದ್ರೆ, ಹಾಗಿದ್ದಾಗ ಸತ್ಯನ ಫೇಸ್ ಮಾಡೋಕೆ ಯಾಕೆ ಹೆದರ್ಕೋತಾ ಇದೀಯಾ ನೀನು? ಅಂಕಲ್, ನಿಮ್ಗೆ ವಯಸ್ಸಾಗ್ತಾ ಏನೇನೋ ಮಾತಾಡ್ತಿದ್ದೀರಾ. ಅರ್ಥ ಆಯ್ತಾ? ಯಾವ 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 ಸತ್ಯದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಹೇಳಿ ನೀವು? ನನಗ್ ಹುಚ್ಚಿಡ್ದಿಲ್ಲ ಲಾಕ, ನಿನಗ್ ಹುಚ್ಚಿಡ್ದಿರೋದು. ನಿನ್ ಹೆಂಡತಿಗಾಗಿ ನನ್ ಮಾತ್ ಕೇಳಿಸ್ಕೋ. ನಮ್ಮ ಅಗೋರಿ ಬಾಬನ ಹತ್ರ ಹೋಗಿ ಸತ್ಯ ಏನು ಅಂತ ನಾವ್ ವಿಚಾರಿಸ್ಕೊಳ್ಳೋಣ. ಅಲ್ಲೇ ನಿನಗೆ ಎಲ್ಲ ಗೊತ್ತಾಗುತ್ತೆ, ಸತ್ಯ ಏನು ಸುಳ್ಳೇನು ಅಂತ. ಏನ್ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ ಅಂಕಲ್? ಯಾರೀ ಅಘೋರಿ ಬಾಬಾ? ಏನಿಕ್ ನಾನು ಅವ್ರ ಹತ್ರ ಹೋಗ್ಬೇಕು ಹೇಳಿ? ಯಾಕೆ ಹೋಗ್ಬೇಕು? ಅವಳು ನಿನ್ ಹೆಂಡತಿ ಅಲ್ಲ ಲಾಕ, ಒಂದು ಪಿಶಾಚಿ ಅವಳು. ಈ ಎಲ್ಲಾ ಘಟನೆಗಳಿಗೂ ನಿನ್ ಹೆಂಡತಿಗೂ ಏನೋ ಸಂಬಂಧ ಖಂಡಿತ ಇದೆ. ಅಂಕಲ್, ನೀವು ಇಲ್ಲಿಂದ ಹೊರಟೋಗ್ಬಿಡಿ. ಕೇಳಿಸ್ಕೋ, ನನ್ ಮಾತು ಇನ್ನೊಂದ್ಸಲ ಕೇಳಿಸ್ಕೋ. ಈಗ್ಲೂ ಕೂಡ ನಿನ್ಗೆ ಟೈಮ್ ಇದೆ ಅಗೋರಿ ಬಾಬನ್ನ ಭೇಟಿ ಆಗಕ್ಕೆ. ಅವ್ರನ್ನ ಭೇಟಿ ಮಾಡಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಿನಗೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊ ನೀನು. ಅಕಸ್ಮಾತ್ ನಿಮ್ ಮಾತ್ ನಿಜ ಆಗಿದ್ರೆ ಅಂಕಲ್, ನಾನು ನನ್ನ ಕೈಯಾರೇನೆ ನನ್ನ ಹೆಂಡತಿನ ಸಾಯಿಸ್ಬಿಡ್ತೀನಿ. ಅಕಸ್ಮಾತ್ ಈ ವಿಷಯದಲ್ಲಿ ಏನು ಸತ್ಯ ಇಲ್ಲ ಅಂದ್ರೆ ನಾನು ಇಡೀ ಪ್ರಪಂಚನ ಎದುರಾಕೋತೀನಿ. ಅರ್ಥ ಆಯ್ತಾ ನಿಮ್ಗೆ? ಹೋಗಿ ಇಲ್ಲಿಂದ. ಗುರುಗಳೇ, ಇನ್ನೇನೆ ಲಾಕ? ಹೇಳು ಮಗನೆ, ಗಂಡು ಪ್ರೇತನ ಅಥವಾ ಹೆಣ್ಣ? ಇದು ಯಾರಿಗೂ ಒಳ್ಳೇದು ಬಯಸಲ್ಲ. ಯಾವಾಗ ಅವ್ರ ಕರ್ಮ ಪೂರ್ತಿ ಆಗುತ್ತೋ ಒಂದು ಕ್ಷಣ ನಿನ್ನ ಯೋಚನೆ ಮಾಡದೆ ಅದು ನಿನ್ನ ಸಾಯಿಸ್ಬೋದು. ಬಾಬಾ, ನೀವು ಹೇಳ್ತಾ ಇದ್ದೀರಾ ನನ್ನ ಹೆಂಡತಿ ಪಿಶಾಚಿ ಅಂತ. ಹಾಗಿದ್ರೆ ಹೇಗೆ ಒಂದ್ ಪಿಶಾಚಿ ಒಂದ್ ಮನುಷ್ಯನ ಜೊತೆ ಇರಕ್ ಸಾಧ್ಯ? ಇದಾಗ ಸಾಧ್ಯನಾ? ಸಾಧ್ಯ ಇದೆ ಮಗನೇ, ಎಲ್ಲವೂ ಸಾಧ್ಯ. ಪಿಸಾಚಿ ಅಥವಾ ಪಿಸಾಚಿಣಿ ಅವರು ವ್ಯಕ್ತಿಗಳ ಜೊತೆ ಬದುಕೋದಕ್ಕೆ ಇಷ್ಟಪಡ್ತವೆ. ಇಲ್ಲಿವರೆಗೂ ಯಾರನ್ನೂ ಉಳಿಸ್ದೆ ಹಿಂದೆ ಹೋಗೋದಿಲ್ಲ. ನಿನಗೆ ಪೂರ್ತಿ ಇಚ್ಛೆ ಇದ್ರೆ ಮಗನೇ, ನೀನು ನಂಬ್ತೀಯ ಅಂದ್ರೆ ಖಂಡಿತ ಮಾಡ್ತೀಯ. ಒಂದಿನ ನಿನ್ ಕಣ್ಣಾರೆ ನೀನೇ ನೋಡ್ತೀಯ. ಆಗ ನಿನಗೆ ಖಂಡಿತ ವಿಶ್ವಾಸ ಬರುತ್ತೆ. ನೀನು ಕಲ್ಪನೆ ಕೂಡ ಮಾಡ್ಕೊಳ್ಳೋದಿಕ್ಕಾಗಲ್ಲ ಒಂದು ಪಿಸಾಚಿ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಅಕಸ್ಮಾತ್ ಅವಳು ಪಿಶಾಚಿ ಆಗಿದ್ರೆ ಇಲ್ಲಿವರೆಗೂ ನನ್ನ ಯಾಕೆ ಸಾಯಿಸಿಲ್ಲ ಹೇಳಿ ನೀವು? ನೀವಂತೂ ಬಾಬಾ, ನೀವಂತೂ ಯಾರನ್ನ ಬೇಕಾದ್ರೂ ಪಿಶಾಚಿ ಮಾಡ್ತೀರಾ, ಯಾರನ್ನ ಬೇಕಾದ್ರು. ಜೈ ಶಿವ್ ಶಂಭೋ. ಮಗನೇ, ಯಾವಾಗ ಒಂದು ಸಾವು ಎಂತ ದುರ್ಘಟನೆಯಲ್ಲಿ ನಡೆಯುತ್ತೋ, ಸತ್ತಿರೋ ಶರೀರದಿಂದ ಅದರ ಆತ್ಮ ಇನ್ನೊಂದು ದೇಹಕ್ಕೆ ಹೋಗೋದಕ್ಕೆ ಹಂಬಲಿಸುತ್ತೆ. ಆ ಶರೀರದ ಮೇಲೆ, ಆ ಶರೀರದೊಳಗೆ ಪ್ರವೇಶ ಮಾಡಿ ಅದನ್ನೇ ಅವನ ಸ್ವಂತ ಮನೆ ಮಾಡಿಕೊಳ್ಳುತ್ತೆ.
ಮಗನೆ, ನೀನ್ ಯಾರನ್ನ ನಿನ್ನ ಹೆಂಡ್ತಿ ಅನ್ಕೋತೀಯೋ ಅವಳು ಒಬ್ಳು ಪಿಸಾಚಿಣಿ. ಹೌದು ಮಗನೆ, ಅವಳು ಒಬ್ಳು ಪಿಸಾಚಿಣಿ. ನಿನಗಿದು ಅರ್ಥ ಆಗ್ತಿಲ್ಲ. ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ದುರ್ಘಟನೆಯಲ್ಲಿ ಸತ್ತಿರೋ ಒಂದು ವ್ಯಕ್ತಿ ಶರೀರದಿಂದ ಅದರ ಆತ್ಮನ ತೆಗೆದು ಒಂದು ಸತ್ತಿರೋ ಶರೀರದೊಳಗಡೆ ಪ್ರವೇಶಗೊಳಿಸ್ದೆ. ನೀನು ಅದ್ರ ಜೊತೆ ಸುಖವಾಗಿ ಬದುಕ್ತಾ ಇದೀಯಾ. ಆದ್ರೆ ನೀನು ಎಲ್ಲಿವರೆಗೂ ಅದರ ಆಸೆನ ಪೂರೈಸ್ತೀಯೋ ಅಲ್ಲಿವರೆಗೂ ನಿನ್ ಜೊತೆಗೆ ಇರುತ್ತೆ. ಆ ದಿನ ನೀನು ಯಾವಾಗ ಅದರ ಆಸೆಯನ್ನ ಪೂರೈಸೋದಕ್ಕೆ ಅಸಮರ್ಥನಾಗ್ತೀಯೋ ಆವಾಗ ನೀನು ಉಳಿಯೋ ಸಾಧ್ಯತೆ ಕಡಿಮೆ. ಆದ್ರೆ ಅದು ಬಾಬಾ, ನಿನಗೀಗ್ಲೂ ನನ್ನ ಮಾತಿನ ಮೇಲೆ ವಿಶ್ವಾಸ ಬರ್ತಿಲ್ವಾ? ಮತ್ತೆ ಕೇಳು, ನಾಳೆ ಅಮಾವಾಸ್ಯೆ ಪೂರ್ತಿ ಕತ್ಲಾಗಿರುತ್ತೆ. ನೀನ್ ರಾತ್ರಿ ಪೂರ ಎದ್ದಿರು. ನೀನೇ ನಿನ್ ಕಣ್ಣಾರೆ ನಿನ್ನ ಹೆಂಡತಿಯ ಅಸಲಿ ಆಟ ನೋಡುವಂತೆ. ನಿನಗೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ನಾಳೆ ರಾತ್ರಿ ಅವಳಿಗೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡ್ಬೇಡ. ಅವಳು ಅವಳ ಅಸಲಿ ರೂಪದಲ್ಲಿ ಬರ್ತಾಳೆ. ಆದ್ರೆ ಅದು ಸುಲಭವಾದ ಮಾತಲ್ಲ ಮಗನೇ. ಎಷ್ಟೇ ಕಷ್ಟ ಇರಲಿ ಬಾಬಾ, ನನಗ್ ಸತ್ಯ ತಿಳ್ಕೋಬೇಕಿದೆ. ಸತ್ಯ ನಾನು ತಿಳ್ಕೊಳ್ಳೇಬೇಕಿದೆ. ಆದ್ರೆ ಬಾಬಾ, ಒಂದು ವಿಷಯ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇದು ಇಷ್ಟು ಜನನ್ನ ಬಿಟ್ಟು ಏನಿಗೆ ಬರೀ ನನ್ನ ಆಯ್ಕೆ ಮಾಡ್ಕೋತು? ಯಾಕೆ ನನ್ನ ಜೊತೆ ಮದ್ವೆ ಆಯ್ತು? ಇದನ್ ಹೇಳಿ ನೀವು. ಮತ್ತೆ ಕೇಳಿಸ್ಕೊ, ಪಿಸಾಚಿ ಯಾವ ಹುಡುಗಿಗೆ ಅದ್ರ ಮನೆ ಮಾಡ್ಕೊಂಡಿದ್ಯೋ ಆ ಹುಡುಗಿ ಜೊತೆಗೆ ಅವಳ ರೂಪದ ಜೊತೆಗೆ ಏನಾದ್ರೂ ಒಂದು ಸಂಬಂಧ ಇದ್ದೇ ಇರುತ್ತೆ. ಯಾವ್ದಾದ್ರೂ ಒಂದು ಸತ್ಯ ಇರುತ್ತೆ ಮಗನೇ. ಅದು ನಿನಗೂ ಗೊತ್ತಿಲ್ಲ ಮತ್ತೆ ನನಗೂ ಗೊತ್ತಿಲ್ಲ. ಆದ್ರೆ ಈ ಸತ್ಯನ ಹುಡುಕ್ಬೇಕು. ಆ ದೇವ್ರ ಮೇಲೆ ನಂಬಿಕೆ ಇಡು. ಜೈ ಶಿವ ಶಂಭೋ.
ಲಾಕಾ ಲಾಕಾ ಮಗ್ನೆ, ಏನಾಯ್ತು ನಿನಗೆ? ಲಾಕಾ ಲಾಕಾ, ಕಣ್ಬಿಡು. ಜೈ ಮಹಾಕಾಳ್, ಜೈ ಮಹಾಕಾಳ್, ಜೈ ಮಹಾಕಾಳ್. ದೇವ್ರ ಹೆಸರಿಗೆ ಅವಮಾನ ಮಾಡ್ತೀಯ ನೀನು. ಏನ್ ಮಾಡ್ದೆ ನಮ್ಮ ಮಗುಗೆ? ನೀನ್ ಬಂದು ನನ್ನ ತಪಸ್ಸನ್ನ ಭಂಗ ಮಾಡಿದೆ. ನೀನ್ ಈ ಮಗುನ ಕರ್ಕೊಂಡು ಹೋದ್ರೆ ಇದರಿಂದ ನಿನಗೆ ಯಾವುದೇ ಉಪಯೋಗ ಇಲ್ಲ. ನೆನ್ಪಿಡ್ಕೋ, ನಿನಗೆ ಯಾವುದೇ ಪರಿಹಾರ ಸಿಗೋದಿಲ್ಲ. ಈ ಪಿಸಾಚಿ ಈ ಮಗುವಿನ ಬಾಳ್ನ ಹಾಳು ಮಾಡುತ್ತೆ. ನಾನಿವಾಗ ಸತ್ತೋದ್ರು ಪಿಸಾಚಿ ನಿಮ್ ಯಾರನ್ನು ಸುಮ್ಮನೆ ಬಿಡೋದಿಲ್ಲ, ನಿಮ್ಮೆಲ್ಲರನ್ನು ಅಂತ್ಯಗೊಳಿಸುತ್ತೆ. ಜೈ ಮಹಾಕಾಳ್, ಜೈ ಮಹಾಕಾಳ್, ಜೈ ಮಹಾಕಾಳ್, ಜೈ ಮಹಾಕಾಳ್. ಏನ್ ಹಾಗ್ ನೋಡ್ತಾ ಇದೀಯಾ? ಮುಂಚೆ ಯಾವತ್ತೂ ನೋಡ್ಲಿಲ್ವಾ? ಇಲ್ಲ, ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ ನಾನು. ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ನೀನು ಹಾಗೆ ನನ್ನ ಹತ್ರ ಬಂದ್ಬಿಟ್ಟೆ. ನಾವಿಬ್ರು ಮದುವೆ ಆಗ್ಬಿಟ್ವಿ. ನಿಮ್ಮ ಅಂಕಲ್ ಏನಿಗೆ ಬರಲಿಲ್ಲ? ಅವ್ರಿಗೇನು ವ್ಯತ್ಯಾಸ ಅನ್ಸಿಲ್ವಾ? ನೀನು ಎಲ್ಲಿದ್ಯಾ, ಯಾರ ಜೊತೆಗಿದ್ಯಾ, ನೀನು ಬದುಕಿದ್ಯೋ ಸತ್ತೋಗಿದ್ಯೋ? ನಡಿ ಒಂದ್ಸಲ ನಾವು ನಿಮ್ಮ ಅಂಕಲ್ನ ನೋಡ್ಕೊಂಡು ಬರೋಣ ಅಂತೆ. ಬೇಡ, ನಾನ್ ಬರೋದಿಲ್ಲ. ಮತ್ತೆ ನೀನು ಇವತ್ತಿದ್ದಕ್ಕಿದ್ದಾಗೆ ಚಿಕ್ಕಪ್ಪನ ಬಗ್ಗೆ ಯಾಕೆ ಕೇಳ್ತಿದ್ಯಾ? ನಾನ್ ನಿನಗೆ ಮುಂಚೆನೆ ಹೇಳಿದ್ದೆ, ಅವ್ರು ನನ್ನ ಚಿಕ್ಕಪ್ಪ ಅಲ್ಲ, ರಾಕ್ಷಸ. ನೀನು ಏನಿಗೆ ಕೋಪ ಮಾಡ್ಕೋತಾ ಇದೀಯಾ? ನಾನಂತೂ ಸುಮ್ಮನೆ ಕೇಳಿದೆ. ನಿನಗೆ ಗೊತ್ತಿದೆಯಲ್ಲ ನಮ್ಮ ಊರಿನ ಬಗ್ಗೆ ಏನೇನಾಗ್ತಾ ಇದೆ ಅನ್ನೋದು. ಪೊಲೀಸ್ ಹೇಳ್ತಾ ಇದ್ರು ಇದು ಯಾವುದೋ ಪ್ರಾಣಿದ ಕೆಲಸ ಇರಬೇಕಂತ. ನಿನಗೇನಂತ ಅನ್ಸುತ್ತೆ? ಪ್ರಾಣಿಯ ಕೆಲಸನ ಇದು ಅಥವಾ ಭೂತ ಪ್ರೇತದ್ದು ಕೆಲಸ ಇರ್ಬೋದಾ ಅಂತ? ಇದು ಮನುಷ್ಯರ ಕೆಲ್ಸನೇ, ಆದ್ರೆ ಎಲ್ರೂ ಭೂತ ಪ್ರೇತ ಅಂತ ಹೇಳ್ತಿದ್ದಾರೆ. ಇಲ್ ಕೇಳಿ, ನೀವಿದ್ರಿಂದ ಎಲ್ಲ ದೂರ ಇರಿ, ಮತ್ತೆ ನಿದ್ದೆ ಮಾಡಿ. ಹೌದು, ಅವತ್ತು ಊರಲ್ಲಿ ಪೂಜೆ ನಡೀತು, ಎಲ್ರೂ ಹೋದ್ರು. ನೀನ್ ಯಾಕೆ ಬರ್ಲಿಲ್ಲ? ಪೂಜೆನೂ ಮಾಡ್ಲಿಲ್ಲ, ಏನಕ್ಕೆ? ದೇವ್ರಿಗೂ ನನ್ಗೂ ಆಗೋದಿಲ್ಲ, ಅದಕ್ಕೆ ಹೋಗ್ಲಿಲ್ಲ. ಯಾಕೆ? ಇಲ್ ನೋಡು, ತುಂಬಾ ರಾತ್ರಿ ಆಯ್ತು, ಈಗ ನಿನ್ ನಿದ್ದೆ ಮಾಡು. ಬೆಳಗ್ಗೆ ನಾವು ಬೇಗ ಬೇರೆ ಎದ್ದೇಳ್ಬೇಕಲ್ಲ. ಇಲ್ಲ, ಇವತ್ ನಾವು ಮಲ್ಗೋದಿಲ್ಲ. ಇವತ್ ನಾವಿಬ್ರು ಪೂರ್ತಿ ರಾತ್ರಿ ಎದ್ದಿರ್ತೀವಿ. ಇವತ್ತು ಪೂರ್ತಿ ರಾತ್ರಿ ನಾನು ನಿನ್ ಜೊತೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಪೂರ್ತಿ ರಾತ್ರಿ. ನಿಜವಾಗ್ಲೂ ಪೂರ್ತಿ ರಾತ್ರಿ, ಪೂರ್ತಿ ರಾತ್ರಿ. ಪೂರ್ತಿ ರಾತ್ರಿ ಎದ್ದಿರ್ಬೇಕು ಅಂತಿದ್ದೀನಿ.
ನಾನಿನ್ನ ತುಂಬಾ ಪ್ರೀತಿಸ್ತೀನಿ ಹೆಂಡ್ತಿ. ತುಂಬಾನೇ ಪ್ರೀತಿ ಮಾಡ್ತೀನಿ ನಿನ್ನ. ಬಿಡು. ತುಂಬಾನೇ ಪ್ರೀತಿ ಮಾಡ್ತೀನಿ. ಹ, ತುಂಬಾನೇ ಪ್ರೀತಿ ಮಾಡ್ತೀನಿ. ಬಿಡು ನನ್ನ. ಬಿಡು. ನಾನು ಹೇಳಿದ್ದೆ ತಾನೆ ನಿಂಗೆ, ನನ್ನ ತಡಿಬೇಡ ಹೇಳಿದ್ದೆ ತಾನೆ. ನಿನ್ನ ಕೊಂದು ಬಿಡ್ತೇನೆ. ಓಂ ಬ್ರೇಂ ಮಹಾಕಾಲ್ ನಮಃ. ಓಂ ಬ್ರೇಂ ಮಹಾಕಾಲಾಯ ನಮಃ. ಓಂ ಬ್ರೇಂ ಮಹಾಕಾಲಾಯ ನಮಃ. ನನ್ನ ಬಿಟ್ಬಿಡು. ಓಂ ಬ್ರೇಂ ಮಹಾಕಾಲಾಯ ನಮಃ. ಓಂ ಬ್ರೇಂ ಮಹಾಕಾಲ ದೇವಾಯ ನಮಃ. ಓಂ ಬ್ರೇಂ ಮಹಾಕಾಲ ದೇವಾಯ ನಮಃ. ಓಂ ಬ್ರೇಂ ಮಹಾಕಾಲ ದೇವಾಯ ನಮಃ. ಬಿಟ್ಬಿಡು ನನ್ನ. ನಿನ್ ಜೊತೆಗೆ ಇಡೀ ಊರ್ನ ನಾಶ ಮಾಡ್ಬಿಡ್ತೀನಿ ಅಗೋರಿ. ಬಿಟ್ಬಿಡು ನನ್ನ. ಬಿಟ್ಬಿಡು. ಬಿಡು ಅವ್ನು ಏನ್ ಮಾಡಿದ್ದಾರೆ ನನ್ನ. ನಿನಗೆ? ಬಿಡು. ಹೊರಟೋಗು ಇಲ್ಲಿಂದ. ಬಿಡು ನನ್ನ. ಹೋಗು ಇಲ್ಲಿಂದ. ಈ ಹುಡುಗನ ನಿನ್ ಬದುಕಿಂದ ಜೊತೆಗೆ ದೂರ ಹೊರಟೋಗು. ಎಲ್ಲ ನಾನು ಸುಟ್ಟಾಕ್ತೀನಿ. ನಿನ್ನನ್ನ ಮುಕ್ತಿಗೊಳಿಸ್ತೇನೆ. ಹೋಗು ಇಲ್ಲಿಂದ. ಹೋಗು. ಹೋಗು ಇಲ್ಲಿಂದ. ಹೋಗು ಇಲ್ಲಿಂದ. ಮಗನೇ, ಇದ್ರಲ್ಲಿ ನೀನು ಇದೆಯಾ? ಇದು ನಿನ್ನಿಂದನೇ ಶುರುವಾಗ್ಲಿ. ತಗೋ ತಗೋ, ಸುಡು ಅವಳನ್ನ. ತಗೋ, ಬಿಟ್ಬಿಡು ನನ್ನ. ಸುಡು ಬಿಡು ಅವಳನ್ನ. ನನ್ನ. ತಗೋ, ಅವಳನ್ನ ಅಂತ್ಯಗೊಳಿಸು. ತಗೋ ತಗೋ, ಸುಡು. ತಗೋ, ಅವಳನ್ನ ಮುಗಿಸ್ಬಿಡು. ಮುಗಿಸ್ಬಿಡು ಈ ಬಿಟ್ಬಿಡು ಪಿಶಾಚಿನ. ನನ್ನ. ತಗೋ. ಬಿಡು ನನ್ನ. ಓಂ ಕ್ಲೀಂ ಚಾವುತಾಹಾಯ ಸ್ವಾಹ. ಈ ಭೂತ ಪ್ರೇತಗಳನ್ನೆಲ್ಲ ಇಲ್ಲಿಂದ ಹೊರಟು ಹೋಗೋ ಹಂಗೆ ಮಾಡು. ಓಂ ಕ್ಲೀಂ ಸ್ವಾಹ. ನಿನ್ನನ್ನ ಕೊಲ್ಬೇಕು ಅಂತ ಇದ್ಯಾ? ಓಂ ಕ್ಲೀಂ ಸ್ವಾಹ. ನಿನ್ನನ್ನ ಕೊಲ್ಬೇಕು ಅಂತ ಇದ್ಯಾ? ಇಲ್ಲಿ ನೋಡು, ನಿನ್ನನ್ನ ಪ್ರೀತಿ ಮಾಡ್ತಿದ್ದೆ ಅಲ್ವಾ? ನಿನ್ನನ್ನ ಕೊಲ್ಬೇಕಂತಿದ್ಯಾ? ನೀನ್ ನನಗೆ ಆಣೆ ಮಾಡಿದ್ಯಲ್ಲ, ನಿನ್ನನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ಅಂತ. ನಾನ್ ನಿನ್ನ ಯಾವತ್ತೂ ಬಿಟ್ಟು ಹೋಗೋದೇ ಇಲ್ಲ. ನನ್ನನ್ ಸಾಯಿಸ್ತೀಯ ನೀನು? ನನ್ ಸಾಯಿಸ್ತೀಯ ನೀನು? ಆ ಬಿಟ್ಬಿಡು ನನ್ನ. ನನ್ನನ್ನು ಯಾರು ಕೊಲ್ಲಕ್ ಆಗೋದಿಲ್ಲ. ಯಾರು ನನ್ನ ಸಾಯಿಸಕ್ ಆಗಲ್ಲ. ನಾನ್ ನಿನ್ ಜೊತೆಗೆ ಇಡೀ ಊರ್ನೇ ಸುಟ್ಟಾಕ್ಬಿಡ್ತೀನಿ. ಆ ಆ ಆ ನಾನ್ ನಿನ್ ಜೊತೆಗೆ ಊರ್ನೇ ಸುಟ್ಟಾಕ್ಬಿಡ್ತೀನಿ. ಓಂ ಮಹಾಕಾಲ ದೇವಾಯ ನಮಃ. ನಾನ್ ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ. ಎಲ್ಲಾರನ್ನೂ ಸಾಯಿಸ್ತೀನಿ ನಿನ್ ಜೊತೆಗೆ. ನಿನ್ನನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ಅಂತ. ನಾನ್ ನಿನ್ನ ಯಾವತ್ತೂ ಬಿಟ್ಟು ಹೋಗೋದೇ ಇಲ್ಲ. ನೀನು ನನಗೆ ಎಲ್ಲ ಸತ್ಯವನ್ನು ಹೇಳಿದೆಯಲ್ಲ ಮಗನೇ. ಇಲ್ಲ ಅಂದರೆ ಸರ್ವನಾಶ ಆಗ್ಬಿಡುತ್ತೆ. ಇನ್ನೊಂದು ವಿಷಯ ಮಗನೇ, ಈ ಪಿಶಾಚಿಗಳ ಒಂದು ಉದ್ದೇಶ ಇದೆ. ಅವ್ರ ಸಮಾಜನ ಬೆಳ್ಸಕ್ ನೋಡ್ತಾರೆ. ಆರಾಮಾಗಿ. ಏನಾಯ್ತು? ಏನಾಯ್ತು? ಕೂತ್ಕೋ ಇಲ್ಲಿ. ಏನಾಯ್ತು ನಿನಗೆ? ಅಯ್ಯೋ ದೇವ್ರೇ, ಇಂಥ ಟೈಮಲ್ಲಿ ಹಿಂಗ ಆಗತ್ತೆ. ಏನು ಈ ಸಮಯದಲ್ಲಿ ಅಂತಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಹೇಳು. ನೀನಂತೂ ಒಂದು ಬುದ್ದು. ನೀನು ಅಪ್ಪ ಆಗ್ತಿದ್ಯಾ. ಏನು? ನಿಜವಾಗ್ಲೂ? ನಾನ್ ಬೇಗ ಬಂದ್ಬಿಡ್ತೀನಿ. ನಿನ್ನ ಚೆನ್ನಾಗಿ ನೋಡ್ಕೊ ನೀನು. ಮತ್ತೆ ಇದನ್ನ ಕೂಡ, ಸರಿನಾ? ಬರ್ತೀನಿ ನಾನು. ಬೇಗನೆ ಬರ್ತೀನಿ. ನಾನ್ ನಿಂಗೆ ಹೇಳಿದ್ದೆ ತಾನೇ, ನಾನ್ ನಿನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ಅಂತ.